ನಮಸ್ತೆ ಸ್ನೇಹಿತರೆ, ಇವತ್ತು ನಾವು ಪ್ರಥಮ BA BComನವರಿಗೆ ಇರುವಂತಹ ಇಂಗ್ಲೀಷ್ನಲ್ಲಿ ಇನ್ನು ನಾವು ಕಲಿಬೇಕಾಗಿರುವಂತಹ ಭಾಗ ಅಂದರೆ ಅದು ಗೈಡ್ ಎನ್ನುವಂತಹ ನಾಟಕ ಅಥವಾ ಡ್ರಾಮಾ ಅಂತಲೇ ಹೇಳ್ಬೋದು, ಕಾದಂಬರಿ ಅಂತ ಕೂಡ ಹೇಳ್ಬೋದು. ಕಾದಂಬರಿ ಮತ್ತು ಉಳಿದಿರುವಂಥದ್ದು ಗ್ರಾಮರ್ ಬಗ್ಗೆ ಕೂಡ ಈ ಒಂದೇ ವಿಡಿಯೋದಲ್ಲಿ ನಾವು ಗೈಡಿನ ಕನ್ನಡ ಸಾರಾಂಶ ಹಾಗೆ ಇಂಗ್ಲೀಷ್ನಲ್ಲಿರುವಂತಹ ಸಾರಾಂಶವನ್ನು ಕೂಡ ನೋಡ್ತಾ ಹೋಗುವ. ಅದರ ಜೊತೆಗೆ ಪುಟ್ಟ ಕೆಲವು ಗ್ರಾಮರ್ ಇದೆಯಲ್ಲ ಅದನ್ನು ಕೂಡ ನೋಡಿಕೊಳ್ಳುವ. ನಮಗೆ ತುಂಬಾ ಸುಲಭವಾಗುವಂಥದ್ದು ಹಾಗೆ ನಾವು ಬರಿಬಹುದಾದಂತಹ ಗ್ರಾಮರನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೇನೆ. ಗ್ರಾಮರ್ ಬಗ್ಗೆ ನೀವು ಹೆಚ್ಚು ಚಿಂತೆಯನ್ನು ಮಾಡಬೇಡಿ, ಹೆಚ್ಚು ಅದಕ್ಕೆ ಯೋಚನೆಯನ್ನು ಕೂಡ ಮಾಡಬೇಡಿ. ಇಂಗ್ಲೀಷ್ ತುಂಬಾ ಕಷ್ಟ ಅಂತ ಹೇಳುವವರು ನನಗೆ ಗ್ರಾಮರ್ ಗೊತ್ತಿಲ್ಲ, ಹೇಗೆ ನಾನು ಗ್ರಾಮರನ್ನು ಕಲಿಯುವಂಥದ್ದು, ಈ ಪುಸ್ತಕವನ್ನು ನೋಡಿದರೆ ತುಂಬಾ ಗ್ರಾಮರ್ ಇದೆ, ಯಾವುದನ್ನೆಲ್ಲ ಓದ್ಕೊಳ್ಬೇಕು, ಏನು ಕೂಡ ಅರ್ಥ ಆಗ್ತಾ ಇಲ್ಲ ಅಂತ ನಮಗೆ ಮೊದಲಿಗೆ ಈ ಪುಸ್ತಕವನ್ನು ನೋಡಿದಾಗ ನಮಗೆ ಅನ್ನಿಸುವಂಥದ್ದು. ಆದರೆ ಆ ಗ್ರಾಮರ್ ಬಗ್ಗೆ ನೀವು ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ನೀವು ಹೆಚ್ಚು ಗಮನವನ್ನು ಕೊಡಬೇಕಾಗಿರುವಂಥದ್ದು ಎಲ್ಲ 6 ಪದ್ಯದ ಸಾರಾಂಶದ ಬಗ್ಗೆ ಗಮನವನ್ನು ಕೊಡಿ. ಹಾಗೆ ಒಂದು 4 ಪಾಠಗಳ ಸಾರಾಂಶವನ್ನು ಕೂಡ ಕಲ್ತ್ಕೊಳ್ಳಿ. 6 ಪದ್ಯದ ಸಾರಾಂಶ ಹಾಗೆ 4 ಪಾಠದ ಸಾರಾಂಶ, ಅದರ ಜೊತೆಗೆ ಗೈಡ್ ಎನ್ನುವಂತಹ ಒಂದು ಕಾದಂಬರಿಯ ಸಂಪೂರ್ಣ ಸಾರಾಂಶವನ್ನು ನೀವು ಕಲ್ತ್ಕೊಂಡ್ರೆ ಪ್ರತಿಯೊಬ್ಬರು ಕೂಡ ಇಂಗ್ಲೀಷ್ನಲ್ಲಿ ಪಾಸಾಗಲಿಕ್ಕೆ ಏನೂ ಕಷ್ಟ ಇಲ್ಲ ಸ್ನೇಹಿತರೆ. ನೀವು ಮುಖ್ಯವಾಗಿ ಮಾಡಬೇಕಾಗಿರುವಂಥದ್ದು ಅಂದರೆ ಇಲ್ಲಿ ನೀವು ಅದರ ಸಾರಾಂಶವನ್ನು ಕಲ್ತುಕೊಳ್ಬೇಕು. ಸಾರಾಂಶದ ಬಗ್ಗೆ ಹೆಚ್ಚು ಗಮನವನ್ನು ಕೊಡಬೇಕು. ಬಾಯಿಪಾಠ ಮಾಡಿ ಆದರೂ ಕಲೀರಿ, ಬರೆದಾದರೂ ಕಲೀರಿ, ಒಟ್ಟಿನಲ್ಲಿ ನಿಮಗೆ ಸಾರಾಂಶ ಬರಬೇಕು. ಆ ರೀತಿಯಾಗಿ ನೀವು ಓದ್ಕೊಳ್ಬೇಕಾಗ್ತದೆ. ಮೊದಲಿಗೆ ನಾವು ಗೈಡ್ ಎನ್ನುವಂತಹ ಕಾದಂಬರಿಯಲ್ಲಿ ಬರುವಂತಹ ಪಾತ್ರಧಾರಿಗಳು ಯಾರು ಎನ್ನುವಂಥದ್ದನ್ನು ನೋಡಿಕೊಳ್ಳೋಣ. ಈ ಒಂದು ಗೈಡ್ ಎನ್ನುವಂತಹ ಕಾದಂಬರಿಯನ್ನು ಬರೆದವರು RK ನಾರಾಯಣ. ನೆನ್ಪಿಟ್ಕೊಳ್ಳಿ, ಗೈಡ್ ಕಾದಂಬರಿಯನ್ನು ಬರೆದವರು RK ನಾರಾಯಣ ಅವರು 1956ರಲ್ಲಿ ಈ ಒಂದು ಕಾದಂಬರಿ, ನೋವೆಲ್ ಅಥವಾ ಏನು ಹೇಳ್ತಾರೆ, ಒಂದು ಕಾದಂಬರಿ ಅಂತಲೇ ಹೇಳೋದು ಅಥವಾ ಫಿಕ್ಷನ್ ಅಂತ ಕೂಡ ಹೇಳ್ತಾರೆ, ಅದನ್ನು ಅವರು 1956ರಲ್ಲಿ ಬರೆದಿದ್ದಾರೆ. ಅದನ್ನು ಪಬ್ಲಿಷ್ ಮಾಡಿರುವಂಥದ್ದು 1958ರಲ್ಲಿ ಪಬ್ಲಿಷ್ ಮಾಡಿದ್ದಾರೆ. ಈ ಒಂದು ಮುಖ್ಯವಾದ ಗೈಡ್ನಲ್ಲಿ ಬರುವಂತಹ ಪಾತ್ರಗಳು, ಒಂದು ರಾಜು ಮುಖ್ಯವಾದಂತಹ ಪಾತ್ರ, ಹಾಗೆ ಈ ಒಂದು ಕಥೆಯ ನಾಯಕ ರಾಜು, ಆಮೇಲೆ ಮಾರ್ಕೋ, ಆಮೇಲೆ ವೇಲನ್, ಅದ ಮೇಲೆ ರಾಜು ಮದರ್ ಅಂತ ಅದರಲ್ಲಿ ಒಮ್ಮೆ ಬರ್ತದೆ. ಆಮೇಲೆ ಟ್ಯಾಕ್ಸಿ ಡ್ರೈವರ್ ಗಾಫರ್ ಅಂತ ಟ್ಯಾಕ್ಸಿ ಡ್ರೈವರ್ ಬರ್ತಾರೆ. ಆಮೇಲೆ ರೋಸಿ. ಇಲ್ಲಿ ಮುಖ್ಯವಾಗಿ ಬರುವಂತಹ ಪಾತ್ರಗಳು ಅಂದರೆ ರಾಜು, ಈ ಒಂದು ಕಥೆಯ ಸಂಪೂರ್ಣ ಕಥೆಯ ಹೀರೋ ಅಥವಾ ನಾಯಕ ಅಂತ ಹೇಳುವಂಥದ್ದು ರಾಜು. ಅದಾದ ಮೇಲೆ ಆ ಒಂದು ಕಥೆಯ ಹೀರೋಯಿನ್ ಅಂದರೆ ಯಾರು ಅಂದರೆ ರೋಸಿ, ನಳಿನಿಯಾಗಿ ಹೆಸರು ಬದಲಾಯಿಸುವಂಥದ್ದು ನಂತರ ರೋಸಿ. ಅದಾದ ನಂತರ ರೋಸಿಯ ಗಂಡ ಮಾರ್ಕೋ, ಅದರ ಜೊತೆಗೆ ರಾಜುವಿನ ಗೆಳೆಯ ವೇಲನ್ ಒಂದು ಹಳ್ಳಿಯ ಸದಸ್ಯ. ಇಷ್ಟು ಜನರು ಈ ಒಂದು ಕಾದಂಬರಿಯಲ್ಲಿ ಕಥೆಯಲ್ಲಿ ಬರುವಂತಹ ಪಾತ್ರಧಾರಿಗಳು. ರಾಜು ಏನಾಗಿದ್ದ? ರಾಜು ಈ ಕಥೆಯ ನಾಯಕ ಹೌದು. ಅವನು ಗೈಡ್ ಆಗಿದ್ದ, ಅವನು ರೋಸಿಯ ಲವ್ವರ್ ಆಗಿದ್ದ, ವೆಂಡರ್ ಆಗಿದ್ದ, ಕೆಲಸಗಾರನಾಗಿದ್ದ, ಅವನು ಫೋಟೋಗ್ರಾಫರ್ ಆಗಿದ್ದ, ಅವನು ಗೈಡನ್ನು ಮಾಡ್ತಾ ಇದ್ದ, ರೈಲ್ವೆ ಸ್ಟೇಷನ್ನಲ್ಲಿ ಅವನು ಗೈಡಾಗಿ ಕೆಲಸವನ್ನು ಮಾಡ್ತಾ ಇದ್ದ. ಈ ರೀತಿಯಾಗಿ ರಾಜು ಅನೇಕ ಕೆಲಸಗಳಲ್ಲಿ ತನ್ನನ್ನು ತಾನು ತೊಡಗಿಸಿಕೊಂಡಿದ್ದ ಮಾಲ್ಗುಡಿಯಲ್ಲಿ. ಮೊದಲಿದ್ದಾಗಿ ಈ ಒಂದು ಗೈಡ್ ಎನ್ನುವಂತಹ ಕಥೆಯ ಮುಖ್ಯವಾದ ನಾಯಕ ರಾಜು ರೈಲ್ವೆಯ ಗೈಡ್ ಕೂಡ ಆಗಿದ್ದ, ಒಬ್ಬ ಟ್ರೈನರ್ ಕೂಡ ಆಗಿದ್ದ. ಅಷ್ಟೇ ಅಲ್ಲದೆ ರೋಸಿಯ ಪ್ರೀತಿ ಪಾತ್ರನಾದವನು, ರೋಸಿಯ ಲವರ್ ಕೂಡ ಆಗಿದ್ದ. ನಂತರ ಸ್ವಾಮಿ ಆಗ್ತಾನೆ ಅಥವಾ ಮಹಾತ್ಮ, ಸಂತ ಅಂತ ನಾವು ಹೇಳ್ತೇವಲ್ವ, ಸೇಂಟ್ ಒಬ್ಬ ಸಂತನಾಗುವಂಥದ್ದು, ಒಬ್ಬ ಸನ್ಯಾಸಿ, ಒಬ್ಬ ಸ್ವಾಮಿ, ಒಬ್ಬ ಮಹಾತ್ಮನಾಗುವಂಥದ್ದು, ಸೇಂಟ್ ಆಗುವಂಥದ್ದು ಅಂತೆಲ್ಲ ಹೇಳ್ತೇವಲ್ಲ. ನಂತರದ ದಿನಗಳಲ್ಲಿ ಅವನು ಸ್ವಾಮಿ ಆಗುವಂಥದ್ದನ್ನು ಈ ಒಂದು ಗೈಡಲ್ಲಿ ನಾವು ಕಾಣ್ಬೋದು. ಮಾರ್ಕೋ ಯಾರು?
ಮಾರ್ಕೋ ಮತ್ತು ರೋಸಿ ಗಂಡ ಹೆಂಡತಿ, ಅವರು ಪ್ರವಾಸಿಗರಾಗಿ ನಮಗೆ ಅವರು ಬರುವಂಥದ್ದು. ಇಲ್ಲಿ ಮಾರ್ಕೋ ಮತ್ತು ರೋಸಿಯ ಗೈಡಾಗಿ ರಾಜು ಇರುವಂಥದ್ದು. ಇಲ್ಲಿ ಮಾರ್ಕೋ ಮತ್ತು ರೋಸಿಯು ಗಂಡ ಹೆಂಡತಿ. ವೇಲನ್ ಒಂದು ಹಳ್ಳಿಯ, ಮಂಗಲ್ ಎನ್ನುವಂಥ ಹಳ್ಳಿಯ ಒಬ್ಬ ಸದಸ್ಯ ಅಂತ ಹೇಳುವ. ಆಮೇಲೆ ಗಾಫರ್ ರಾಜುವಿನ ಫಾದರ್. ಯಾರು? ಅವ ಟ್ಯಾಕ್ಸಿ ಡ್ರೈವರ್ ಆಗಿದ್ದರು. ರಾಜುವಿನ ತಂದೆ ಟ್ಯಾಕ್ಸಿ ಡ್ರೈವರ್ ಆಗಿದ್ದರು. ಆಮೇಲೆ ರಾಜುವಿನ ಅಮ್ಮ ಅನ್ಎಜುಕೇಟೆಡ್ ಟ್ರೆಡಿಷ್ನಲ್ ವುಮೆನ್ ಆಗಿದ್ದರು. ರಾಜುವಿನ ಅಮ್ಮ ಅನ್ಎಜುಕೇಟೆಡ್ ಟ್ರೆಡಿಷ್ನಲ್ ವುಮೆನ್ ಆಗಿದ್ದರು. ಈ ಒಂದು ಕಥೆಯನ್ನು ನಾನು ನಿಮಗೆ ಸುಲಭದಲ್ಲಿ ಅರ್ಥವಾಗುವ ರೀತಿಯಲ್ಲಿ ಸರಳವಾಗಿ ಹೇಳ್ತಾ ಹೋಗ್ತೇನೆ. ನೀವು ಸರಿಯಾಗಿ ಅದನ್ನು ಕೇಳಿಕೊಳ್ಳಿ. ನಂತರ ಇಂಗ್ಲೀಷ್ನಲ್ಲಿರುವಂಥ ಸಮ್ಮರಿಯನ್ನು ಕೂಡ ನಿಮಗೆ ನಾನು ತೋರಿಸ್ತೇನೆ. ಅದನ್ನು ಸ್ಕ್ರೀನ್ಶಾಟ್ ಆದರೂ ತಗೊಳ್ಬೋದು, ಅಥವಾ ನೀವು ಒಂದು ಪಾಯಿಂಟ್ಸ್ ರೀತಿಯಲ್ಲಿ ಬರ್ಕೊಳ್ತಿದ್ದೀರಿ ಅಂತಾದರೆ ಆ ರೀತಿಯಾಗಿ ಕೂಡ ಬರ್ಕೊಳ್ಬೋದು. ಇವಿಷ್ಟರಲ್ಲಿ ನಾನು ಮುಖ್ಯವಾಗಿ ಈ ಒಂದು ಗೈಡಲ್ಲಿ ಬರುವಂತಹ ಪಾತ್ರಧಾರಿಗಳ ಬಗ್ಗೆ, ಅವರವರ ಒಂದು ಕೆಲಸದ ಬಗ್ಗೆ ಅಥವಾ ಅವರ ಒಂದು ಪರಿಚಯವನ್ನು ನಾನಿಲ್ಲಿ ಮಾಡಿಕೊಂಡಿದ್ದೇನೆ. ಇದಾದ ನಂತರ ನಾವು ಸಮ್ಮರಿಯ ಕಡೆಗೆ ಹೋಗುವ. ಇಲ್ಲಿ ಈ ಒಂದು ಕಥೆಯಲ್ಲಿ ಆರಂಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ರಾಜು ಒಂದು ನದಿಯ ಲೇಕಿನ ಸೈಡಿನಲ್ಲಿ ಕುಳಿತುಕೊಂಡಿರ್ತಾನೆ. ಅಲ್ಲಿಗೆ ವೇಲನ್ ಎನ್ನುವಂಥ ವ್ಯಕ್ತಿ, ಅದು ಮಂಗಲ್ ಎನ್ನುವಂತಹ ಹಳ್ಳಿ, ಅಲ್ಲಿಗೆ ವೇಲನ್ ಎನ್ನುವಂತಹ ವ್ಯಕ್ತಿ ಬರ್ತಾನೆ. ವೇಲನ್ ಬಂದು ಅವನನ್ನು ನೋಡಿದ ತಕ್ಷಣ ಯಾರನ್ನು? ರಾಜುವನ್ನು ನೋಡಿ ಅವನು ಅಂದ್ಕೊಳ್ತಿರ್ತಾನೆ, ಇವನೊಬ್ಬ ಸಂತ ಆಗಿರ್ಬೋದು, ಸ್ವಾಮೀಜಿ ಆಗಿರ್ಬೋದು, ಮಹಾತ್ಮನ ರೀತಿಯಲ್ಲಿ ಕಾಣ್ತಾ ಇದ್ದಾನೆ. ಯಾಕಂದರೆ ತುಂಬ ಸಮಯ ಆಯಿತು, ಗಡ್ಡ ಎಲ್ಲ ಅವನು ಬಿಟ್ಕೊಂಡಿದ್ದ, ಆ ರೀತಿಯಾಗಿ ಅವನಿದ್ದ ಕಾರಣ ಸಂತ ಮಹಾತ್ಮ ಅಂತ ಅಂದ್ಕೊಂಡಿದ್ದ. ಯಾರು? ವೇಲನ್. ವೇಲನ್ ಏನು ಮಾಡ್ತಾರೆ, ಅವರ ಬಗ್ಗೆ ಅವರು ಬೇರೆ ಏನು ಕೂಡ ಅವರನ್ನು ಕೇಳದೆ ಅವ್ರು ಹೇಳ್ತಾರೆ, ಸ್ವಾಮಿ ನನಗೆ ಒಂದು ಸಮಸ್ಯೆ. ಅವನು ಯಾವುದೋ ಒಂದು ಸಮಸ್ಯೆಯನ್ನು ಮನಸ್ಸಲ್ಲಿ ಇಟ್ಕೊಂಡು ಲೇಕ್ ಹತ್ರ ಬರ್ತಾ ಇರುವಂಥದ್ದು. ಲೇಕಲ್ಲಿ ಬಂದಾಗ ರಾಜುವನ್ನು ನೋಡಿ ಮಹಾತ್ಮ ಅಂತ ಅಂದ್ಕೊಂಡು ಅವನ ಸಮಸ್ಯೆಯನ್ನು ತಿಳಿಸ್ತಾನೆ. ಇಲ್ಲಿ ವೇಲನ್ನ ಸಮಸ್ಯೆ ಏನು ಅಂದರೆ, ತನ್ನ ತಂಗಿ ಯಾವುದೇ ಗಂಡನೂ ಒಪ್ತಾ ಇರಲಿಲ್ಲ. ಮದುವೆಗೆ ಅವಳು ಒಪ್ತಾನೆ ಇರಲಿಲ್ಲ. ಎಷ್ಟೊಂದು ಗಂಡುಗಳು ಬಂದು ನೋಡಿ ಹೋದರೂ ಕೂಡ ಅವಳು ಯಾವ ಗಂಡನೂ ಒಪ್ಪದೆ ಮದುವೆಗೆ ನಿರಾಕರಿಸ್ತಾ ಇದ್ಲು. ನನ್ನ ತಂಗಿ ಯಾವ ಒಂದು ಮದುವೆಗೆ ಒಪ್ತಾ ಇಲ್ಲ, ಅವಳನ್ನು ಒಪ್ಪಿಸುವ ರೀತಿಯಲ್ಲಿ ನೀವು ಮಾಡಬೇಕು, ಅವಳನ್ಗೆ ಮದುವೆ ಆಗೋ ರೀತಿಯಲ್ಲಿ ನೀವು ಅವಳನ್ನು ಒಪ್ಪಿಸಬೇಕು ಎನ್ನುವಂಥ ಮಾತುಗಳನ್ನು ರಾಜು ಅಲ್ಲಿ ಹೇಳ್ತಾನೆ. ಯಾರು? ವೇಲನ್. ವೇಲನ್ ಹೇಳಿದಾಗ ರಾಜು, ಆಯಿತು ಹಾಗಾದರೆ ನಿನ್ನ ತಂಗಿಯನ್ನು ಕಳಿಸ್ಕೊಡು, ನಾನು ಅವಳ ಜೊತೆ ಮಾತನಾಡ್ತೇನೆ ಅಂತ ಅವನು ಹೇಳ್ತಾನೆ. ಆದರೆ ಯಾವುದೇ ತನ್ನ ಜೀವನದಲ್ಲಿ ಆಗಿ ಹೋದ ಘಟನೆಯನ್ನು ಅವನು ಹೇಳುವುದಿಲ್ಲ. ಇಷ್ಟಾದ ನಂತರ ತಂಗಿಯನ್ನು ಕಳಿಸಿಕೊಟ್ಟು ತಂಗಿಯಲ್ಲಿ ರಾಜು ಹೇಳ್ತಾನೆ, ತುಂಬ ರೀತಿಯ ಒಂದು ಒಳ್ಳೆಯ ರೀತಿಯ ಸಂದೇಶಗಳನ್ನು ಅವಳಿಗೆ ಅವನು ಕೊಡ್ತಾನೆ. ರಾಜು ಹೇಳ್ತಾನೆ, ಆಗಿ ಹೋಗಿದೆ ಜೀವನ, ಇನ್ನು ಉಳಿದಿರುವಂತಹ ಜೀವನವನ್ನು ನಾವು ಸುಂದರವಾಗಿ ಅನುಭವಿಸಬೇಕು. ಏನೇ ತಪ್ಪುಗಳಾಗಿರ್ಬೋದು, ಯಾವುದೇ ಒಂದು ಕೆಟ್ಟ ಕೆಲಸಗಳಾಗಿರ್ಬೋದು, ಅದನ್ನೆಲ್ಲ ಕನಸು ಅಂತ ಯೋಚನೆ ಮಾಡಿಕೊಂಡು ಬಿಟ್ಟು ಬಿಡು. ಮುಂದೆ ಬರುವಂತಹ ಜೀವನವನ್ನು ಸುಖವಾಗಿ ಅನುಭವಿಸು. ದೇವರು ನಮಗೆ ಯಾವ ಜೀವನವನ್ನು ಕೊಡ್ತಾನೆ ಅದನ್ನು ನಾವು ಬಳಸಿಕೊಂಡು ಜೀವನವನ್ನು ಮಾಡಬೇಕು. ದೇವರಿಗೆ ಗೊತ್ತಿದೆ ನಮಗೆ ಯಾವ ಜೀವನ ಕೊಡಬೇಕು, ಯಾವ ರೀತಿಯ ಜೀವನ ಇವನಿಗೆ ಸಿಗಬೇಕು ಅಂತ ದೇವರು ಲೆಕ್ಕಾಚಾರವನ್ನು ಮಾಡಿರ್ತಾರೆ. ದೇವರು ಕೊಟ್ಟಂತಹ ಜೀವನವನ್ನು ಬಳಸಿಕೋ, ಅದನ್ನು ಹಾಳು ಮಾಡಬೇಡ ಎನ್ನುವಂತಹ ಕೆಲವೊಂದು ಬುದ್ಧಿವಾದಗಳನ್ನು ಹೇಳ್ತಾನೆ. ಇದರಿಂದ ವೇಲನ್ನ ತಂಗಿಗೆ ತುಂಬಾ ಖುಷಿಯಾಗ್ತದೆ. ಆ ಮಾತುಗಳು ಅವಳಿಗೆ ಒಂದು ರೀತಿಯ ಜ್ಞಾನೋದಯವಾಗಿ ಪರಿಣಮಿಸ್ತದೆ. ಅವಳು ಮದುವೆಗೆ ಒಪ್ತಾಳೆ, ಹಾಗೆ ಮದುವೆ ಕೂಡ ಆಗ್ತದೆ. ಈ ಒಂದು ವಿಚಾರವನ್ನು ವೇಲನ್ ಸಂಪೂರ್ಣ ಹಳ್ಳಿಗೆ ಎಲ್ಲರಿಗೂ ಕೂಡ ತಿಳಿಸ್ತಾನೆ. ಇದರಿಂದಾಗಿ ಎಲ್ಲ ಜನರು ರಾಜುವನ್ನು ಒಬ್ಬ ಸನ್ಯಾಸಿ ಎಂದು ನಂಬಲಿಕ್ಕೆ ಆರಂಭ ಮಾಡ್ತಾರೆ. ಅವನನ್ನು ಆ ಹಳ್ಳಿಗೆ ಕರೆದು ತಂದು ಒಂದು ಮಂಟಪದಲ್ಲಿ ಅವನು ಜೀವನವನ್ನು ಮಾಡ್ತಾನೆ. ಪ್ರತಿದಿನ ಅವನು ರಾಜು ಯಾವುದೇ ತನ್ನ ಕಳೆದು ಹೋದ ಸಂಗತಿಗಳನ್ನು ಹೇಳದೆ ಅದೇ ರೀತಿಯಲ್ಲಿ ಜೀವನವನ್ನು ಮಾಡ್ತಾನೆ. ಪ್ರತಿಯೊಬ್ಬರೂ ಕೂಡ ತಮ್ಮ ತಮ್ಮ ಕಷ್ಟಗಳನ್ನು ಹೇಳುವಂಥದ್ದು, ಅದಕ್ಕೆ ಅವನು ಪರಿಹಾರವನ್ನು ಹೇಳಿದ್ದು, ಆ ಪರಿಹಾರಗಳೆಲ್ಲ ಪರಿಹಾರವಾಗಿ ಸಿಕ್ಕುವಂಥದ್ದು ಆ ಹಳ್ಳಿಯ ಜನರಿಗೆ ತುಂಬಾ ಖುಷಿಯಾಗ್ತದೆ. ಅದು ಕಾಕತಾಳೀಯ ರೀತಿಯಲ್ಲಿ ಎಲ್ಲ ಸಮಸ್ಯೆಗಳು ಪರಿಹಾರ ಆಗ್ತಾ ಹೋಗ್ತದೆ.
ಅಂಥ ಸಂದರ್ಭದಲ್ಲಿ ಆ ಹಳ್ಳಿಯ ಜನರು ಎಲ್ಲರೂ ಕೂಡ ರಾಜುವಿನ ಮಾತನ್ನು ನಂಬಲಿಕ್ಕೆ ಆರಂಭ ಮಾಡ್ತಾರೆ. ತುಂಬ ಜನರು ಬಂದು ಎಲ್ಲ ಸಮಸ್ಯೆಗಳನ್ನು ಹೇಳಿ ತಮ್ಮ ಸಮಸ್ಯೆಗಳನ್ನೆಲ್ಲ ಬಗೆಹರಿಸಿಕೊಳ್ತಾರೆ. ಇಂತಹ ಸಂದರ್ಭದಲ್ಲಿ ಅಲ್ಲಿ ಏನಾಯಿತು ಅಂದರೆ, ಆ ಒಂದು ಹಳ್ಳಿಗೆ ಬರಗಾಲ ಬರ್ತದೆ. ಮಳೆ ಬಾರದಿದ್ದಂಥ ಸಂದರ್ಭದಲ್ಲಿ ಜನರೆಲ್ಲ ಬಂದು ರಾಜುವಿನ ಬಳಿ ಕೇಳಿದಾಗ ರಾಜು ಹೇಳ್ತಾರೆ, ನಾನಿದ್ದೇನೆ, ಹೆದರಬೇಡಿ, ಮಳೆ ಬರುವ ರೀತಿಯಲ್ಲಿ ನಾನು ಮಾಡ್ತೇನೆ ಅಂತ ಏನೋ ಹೇಳಿ ಕಳಿಸ್ತಾರೆ ಜನರುಗಳಲ್ಲಿ. ಅದನ್ನು ತಪ್ಪಾಗಿ ಗ್ರಹಿಸಿಕೊಂಡಂಥ ಅಲ್ಲಿಯ ಜನರು, ಮಹಾತ್ಮ ನಮ್ಮ ಊರಿಗೆ ಬಂದಂತಹ ಮಹಾತ್ಮ ಮಳೆ ಬರುವ ತನಕ ಅವರು ಅನ್ನ ನೀರು ಬಿಟ್ಟು ಕುಳಿತುಕೊಳ್ತಾರಂತೆ. ಅಂಥ ಸಂದರ್ಭದಲ್ಲಿ ಮಳೆ ಬರ್ತದೆ ಅಂತ ಸುಳ್ಳು ಸುದ್ದಿಯನ್ನು, ಅಂದರೆ ತಪ್ಪಿ ಅವರು ಬೇರೆ ರೀತಿಯಾಗಿ ಕೇಳಿಕೊಂಡು ಅದನ್ನು ಎಲ್ಲ ಕಡೆ ಅದು ಆ ರೀತಿಯಾಗಿ ಹೋಗ್ತದೆ. ಅದಾದ ನಂತರ ರಾಜು ಕೂಡ ಆ ಸುದ್ದಿ ಬರ್ತದೆ. ಅದಾದ ನಂತರ ಅನ್ನ ನೀರನ್ನು ಬಿಟ್ಟು ಅವನು ಸಂಪೂರ್ಣವಾಗಿ ಕ್ಷೀಣಿಸ್ತಾ ಹೋಗಲಿಕ್ಕೆ ಆರಂಭವಾಗ್ತದೆ. ಆದರೂ ಕೂಡ ಮಳೆ ಬರೋದಿಲ್ಲ. ಒಂದು ದಿವಸ ಅವನು ನದಿಯ ತರಕ್ಕೆ ಹೋಗಿ ಅಲ್ಲಿ ಅವನು ಕುಸಿದು ಬೀಳ್ತಾನೆ. ಆ ಕ್ಷಣದಲ್ಲಿ ಅಲ್ಲಿ ಮಳೆ ಕೂಡ ಬರ್ತದೆ. ಅವನು ಹೇಳಿದ ರೀತಿಯಲ್ಲಿ ಅಲ್ಲಿ ಮಳೆ ಕೂಡ ಆರಂಭ ಆಗ್ತದೆ. ಅದರಿಂದ ಮೊದಲು ಏನಾಗ್ತದೆ ಅಂತ ಹೇಳಿದರೆ, ರಾಜು ವೇಲನನ್ನು ಕರೆದು ಲೇಖನ ಜೊತೆ ವೇಲನಿಗೆ ಹೇಳ್ತಾನೆ, ನನ್ನನ್ನು ಒಮ್ಮೆ ಲೇಖನ ಬಳಿಯಲ್ಲಿ ಕರೆದುಕೊಂಡು ಹೋಗು ಅಂತ ಕೇಳ್ತಾನೆ. ಹಾಗೆ ರಾಜು ಹೇಳಿದ ತಕ್ಷಣ ವೇಲನ್ ಏನು ಮಾಡ್ತಾನೆ, ಅವನನ್ನು ಆ ನದಿಯ ದಡದಲ್ಲಿ ಕರೆದುಕೊಂಡು ಹೋಗಿದಾಗ ವೇಲನಿಗೆ ತನ್ನ ಜೀವನದಲ್ಲಿ ಆಗಿ ಹೋದ ಘಟನೆಗಳನ್ನೆಲ್ಲ ಈಗ ರಾಜು ವಿವರಿಸ್ತಾನೆ. ಇದನ್ನು ನೀನು ಯಾರಿಗೂ ಹೇಳಬೇಡ, ಈ ಹಳ್ಳಿಯ ಜನರಿಗೆ ಯಾರಿಗೂ ಹೇಳಬೇಡ ಅಂತ ಹೇಳಿ ನಂತರ ಆ ಕುಸಿದು ಬೀಳ್ತಾನೆ. ಅವನು ಅನ್ನ ನೀರು ಇಲ್ಲದೆ ಕುಸಿದು ಬೀಳುವಂಥದ್ದು, ಅಲ್ಲಿ ಮಳೆ ಕೂಡ ಬರುವಂತಹದ್ದು ಒಂದು ಕತೆ. ಈ ರೀತಿ ಕತೆ ನಡೀತದೆ. ಈ ಒಂದು ಕಥೆಯಲ್ಲಿ 2 ಕತೆ ನಡೀತದೆ. ಒಂದು ಅವನ ಹಳ್ಳಿಯ ಜೀವನದ ಕತೆ, ಹಳ್ಳಿಯಲ್ಲಿ ಸ್ವಾಮೀಜಿಯಾಗಿ ಸಂತನಾಗಿ ಇರುವಂತಹ ಜೀವನದ ಕತೆ. ಮತ್ತೊಂದು ಒಬ್ಬ ಗೈಡಾಗಿ ಅವನು ಮಾಡುವಂಥ ಜೀವನದ ಕತೆ. ಅವನು ಜೈಲಿಗೆ ಹೋಗಿರ್ತಾನೆ. ಜೈಲಿನಿಂದ ಬಂದು ಅವನು ಲೇಕ್ನಲ್ಲಿ ಕುಳಿತುಕೊಳ್ಳುವಂಥದ್ದು. ಈಗ ಯಾವ ರೀತಿ ಕಥೆಯನ್ನು ಹೇಳ್ತಾನೆ ಅವನು, ರಾಜು ಹೇಳ್ತಾನೆ ವೇಲನ್ ಹತ್ರ, ನನ್ನ ಜೀವನದಲ್ಲಿ ಕಳೆದು ಹೋದ ಜೀವನವನ್ನು ಏನೆಲ್ಲ ಆಯಿತು ಅಂತ ನಿನಗೆ ನಾನು ಹೇಳ್ತೇನೆ, ನನಗೆ ಹೇಳಬೇಕು ಅಂತ ಅನ್ನಿಸ್ತದೆ ಅಂತ. ಅದಕ್ಕೆ ಸರಿ ಹೇಳಿ ಅಂತ ಹೇಳಿದಾಗ ರಾಜು ಸಂಪೂರ್ಣವಾಗಿ ತನ್ನ ಕಥೆಯನ್ನು ಹೇಳ್ತಾನೆ. ನಾನು ಮಾಲ್ಗುಡಿಯಲ್ಲಿ ರೈಲ್ವೆ ಟ್ರೈನರ್ ಗೈಡ್ ಆಗಿದ್ದೆ. ನಾನು ಗೈಡ್ ಆಗಿದ್ದಂತಹ ಸಂದರ್ಭದಲ್ಲಿ ನಾನು ಪ್ರವಾಸಿಗರಿಗೆಲ್ಲ ಗೈಡ್ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ತುಂಬ ಜನ ಗಂಡ ಹೆಂಡತಿಯರು, ಫ್ಯಾಮಿಲಿ ಎಲ್ಲರೂ ಬಂದಿದ್ದಾರೆ. ನಾನು ಅವರಿಗೆಲ್ಲ ಗೈಡ್ ಮಾಡಿದ್ದೇನೆ. ಒಂದು ದಿವಸ ಮಾರ್ಕೋ ಮತ್ತು ರೋಸಿ ಎನ್ನುವಂತಹ ಜೋಡಿ ನನ್ನ ಬಳಿಯಲ್ಲಿ ಬರ್ತಾರೆ, ಗೈಡ್ ಆಗಿ ತಗೊಳ್ತಾರೆ. ನಾನು ಅವರಿಗೆ ಸಂಪೂರ್ಣವಾಗಿ ಗೈಡ್ ಆಗಿ ಅವರ ಒಂದು ಟೂರ್ನಲ್ಲಿ, ಅವರ ಪ್ರವಾಸದಲ್ಲಿ ಸಂಪೂರ್ಣ ಗೈಡ್ ಆಗಿ ನಾನಿದ್ದೆ. ಮಾರ್ಕೋ ಮತ್ತು ರೋಸಿ ಗಂಡ ಹೆಂಡತಿಯರಾಗಿದ್ದರು. ರೋಸಿ ಅದ್ಭುತ ಡ್ಯಾನ್ಸರ್ ಕೂಡ ಆಗಿದ್ಲು. ಆದರೆ ಮಾರ್ಕೋ ಅಂದರೆ ರೋಸಿಯ ಗಂಡನಿಗೆ ಅವಳು ಡ್ಯಾನ್ಸ್ ಮಾಡೋದು ಒಂದು ಚೂರು ಇಷ್ಟ ಇರಲಿಲ್ಲ. ಆದ್ದರಿಂದ ಮಾರ್ಕೋ ಏನು ಮಾಡ್ತಾಯಿದ್ರ, ಅವಳನ್ನು ಡ್ಯಾನ್ಸ್ ಮಾಡೋದನ್ನು ತಡೀತಾ ಇದ್ದ ಮತ್ತು ಅದಕ್ಕೆ ಸಪೋರ್ಟ್ ಕೂಡ ಮಾಡ್ತಾ ಇರಲಿಲ್ಲ. ಇದರಿಂದ ರೋಸಿಗೆ ಅವನನ್ನು ಅಷ್ಟು ಇಷ್ಟ ಇರಲಿಲ್ಲ ಅಂತ ರಾಜುಗೆ ಅನ್ನಿಸ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ರಾಜು ಒಂದು ದಿವಸ ಏನು ಮಾಡ್ತಾನೆ ಅಂತ ಹೇಳಿದರೆ, ಅವರು ಇದ್ದಂಥ ರೂಮಿನ ಕೆಳಗೆ ಒಂದು ಹಾವನ್ನು ಆಡಿಸ್ತಾ ಇರ್ತಾನೆ. ಆ ಪುಂಗಿಯ ನಾದಕ್ಕೆ ರೂಮ್ನಲ್ಲಿಯೇ ರೋಸಿ ನೃತ್ಯವನ್ನು ಮಾಡ್ತಾ ಇರುವಂಥದ್ದನ್ನು ನೋಡಿದಂತಹ ರಾಜು ಅವಳನ್ನು ಕರೆದುಕೊಂಡು ಹೋಗಿ ಅಲ್ಲಿ ಅದರ ಮ್ಯೂಸಿಕ್ ಬರುವ ಜಾಗದಲ್ಲಿ ನೃತ್ಯವನ್ನು ಮಾಡಲಿಕ್ಕೆ ಸಪೋರ್ಟ್ ಮಾಡ್ತಾನೆ, ಹೇಳ್ತಾನೆ. ಇದರಿಂದಾಗಿ ರೋಸಿಗೆ ತುಂಬಾ ಖುಷಿ ಆಗ್ತದೆ. ರಾಜು ಹೇಳ್ತಾನೆ, ನಿಮ್ಮ ನೃತ್ಯ ನೀವು ಮಾಡ್ತಾನೆ ಇರಬೇಕು, ಅದಕ್ಕೆ ನಾನು ಸಪೋರ್ಟ್ ಆಗಿನೇ ಇರ್ತೇನೆ. ನೀವು ಅದ್ಭುತವಾಗಿ ನೃತ್ಯವನ್ನು ಮಾಡ್ತೀರಾ, ನೀವು ನೃತ್ಯವನ್ನು ಮಾಡೋದು ನಾನು ತುಂಬಾ ಖುಷಿ ಅನ್ನಿಸ್ತದೆ ಅಂತೆಲ್ಲ ಹೇಳಿದಾಗ ರೋಸಿಗೆ ರಾಜುವಿನ ಮೇಲೆ ತುಂಬಾ ಖುಷಿ ಆಗ್ತದೆ. ರಾಜುವಿಗೆ ತುಂಬಾ ರಾಜುವಿಗೆ ಇಷ್ಟ ಆಗಿರ್ತದೆ ರೋಸಿಯ ಮೇಲೆ. ಹಾಗೆ ರೋಸಿಗೂ ಕೂಡ ಕ್ರಮೇಣ ರಾಜುವನ್ನು ಇಷ್ಟ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಹಾಗೆಯೇ ರೋಸಿ ಮತ್ತು ಮಾರ್ಕೋವಿನ ನಡುವೆ ಈ ನೃತ್ಯದ ವಿಷಯವಾಗಿ ಜಗಳನು ನಡೀತಾ ಇರುವಂಥದ್ದು ರಾಜುವಿನ ಗಮನಕ್ಕೆ ಬರ್ತದೆ. ಅಂಥ ಸಂದರ್ಭದಲ್ಲಿ ಅವನು ರೋಸಿಯನ್ನು ಇಷ್ಟಪಟ್ಟಂಥ ಸಂದರ್ಭದಲ್ಲಿ ನಾನು ಇವಳನ್ನು ಪಡ್ಕೊಳ್ಬೋದು, ಅವರಿಬ್ಬರನ್ನು ದೂರ ಮಾಡಿ ನಾನು ಅವಳನ್ನು ಮದುವೆ ಆಗಬೇಕು ಎನ್ನುವಂಥ ನಿರ್ಧಾರಕ್ಕೆ ಕೂಡ ಬರ್ತಾನೆ. ಯಾರು? ರಾಜು ರೋಸಿಯ ಜೊತೆಗೆ ತುಂಬಾ ಸಪೋರ್ಟ್ ಮಾಡುವಂಥದ್ದು, ಡ್ಯಾನ್ಸಿಗೆ ಕರೆದುಕೊಂಡು ಹೋಗುವಂಥದ್ದು, ಎಲ್ಲೇ ಒಂದು ಮ್ಯೂಸಿಕ್ ಬಂದರೂ ಅವಳನ್ನು ಡ್ಯಾನ್ಸ್ ಮಾಡುವಂಥ, ಹುರಿದುಂಬಿಸುವಂಥ ಕೆಲಸಗಳನ್ನೆಲ್ಲ ಮಾಡಿದಾಗ ನಂತರ ಇದ್ದಂತಹ ಪ್ರವಾಸ ದಿನಗಳಲ್ಲಿ ರೋಸಿ ಹೆಚ್ಚು ರಾಜುವಿನ ಜೊತೆಗೆ ಇರಲಿಕ್ಕೆ ಆರಂಭ ಮಾಡ್ತಾನೆ.
ಇದರಿಂದಾಗಿ ಮಾರ್ಕೋ ಅವಳ ಗಂಡನಿಗೆ ಗೊತ್ತಾಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಆದ ಮೇಲೆ ರೋಸಿಯ ಗಂಡ ಮಾರ್ಕೋ ಅವಳನ್ನು ಬಿಟ್ಟು ಅವನು ಊರಿಗೆ ಹೋಗ್ತಾನೆ. ನಂತರ ರಾಜು ಮತ್ತು ರೋಸಿ ಲಿವಿಂಗ್ ಟುಗೆದರ್ ರೀತಿಯಲ್ಲಿ ಜೊತೆಯಾಗಿ ಜೀವನವನ್ನು ಮಾಡ್ತಾ ಇರ್ತಾರೆ. ಇದರಿಂದಾಗಿ ರಾಜುವಿನ ಅಮ್ಮನಿಗೆ ಚೂರು ಹಿಡಿಸೋದಿಲ್ಲ. ರಾಜುವಿನ ಅಮ್ಮ ಅನ್ಎಜುಕೇಟೆಡ್ ಆಗಿದ್ದರೂ ಕೂಡ ಅವರೊಬ್ಬರು ಟ್ರೆಡಿಷ್ನಲ್ ವುಮೆನ್ ಆಗಿದ್ದರು. ಅವರಿಗೆ ರಾಜು ಮಾಡುವಂತಹ ಈ ಒಂದು ಕೆಲಸ, ರೋಸಿಯನ್ನು ಸಪೋರ್ಟ್ ಮಾಡುವಂಥದ್ದು, ಅವಳಿಗೆ ಹುರಿದುಂಬಿಸುವಂಥದ್ದು, ಅವಳನ್ನು ಮದುವೆ ಆಗಿದ್ದರೂ ಕೂಡ ಅವಳ ಜೊತೆಗಿರುವಂಥದ್ದು ರಾಜುವಿನ ಅಮ್ಮನಿಗೆ ಇಷ್ಟ ಇರೋದಿಲ್ಲ. ರಾಜುವಿನ ಅಮ್ಮ ಹೇಳಿದರೂ ಕೂಡ ಅವನು ಕೇಳದಿದ್ದಾಗ ರಾಜುವಿನ ಅಮ್ಮ ಬಿಟ್ಟು ಹೋಗಿರ್ತಾಳೆ, ಅವಳು ಊರಿಗೆ ಹೋಗಿರ್ತಾಳೆ. ಇಲ್ಲಿ ರಾಜು ಅವಳ ಜೊತೆಗೆ ಅವಳನ್ನು ಪ್ರತಿಯೊಂದು ಕೆಲಸಕ್ಕೆ ಹುರಿದುಂಬಿಸುವಂಥದ್ದು, ಬೇರೆ ಬೇರೆ ಕಡೆಗಳಲ್ಲಿ ನೃತ್ಯ ಪ್ರೋಗ್ರಾಮ್ಗಳನ್ನು ಕೊಡುವಂಥದ್ದು ಕೆಲಸಗಳನ್ನೆಲ್ಲ ಮಾಡ್ತಾ ಇರ್ತಾನೆ. ಅಂಥ ಸಂದರ್ಭದಲ್ಲಿ ರಾಜು ತನ್ನ ಕೆಲಸವನ್ನು ಸಂಪೂರ್ಣವಾಗಿ ಬಿಟ್ಟು ಬಿಡ್ತಾನೆ. ಗೈಡ್ ಮಾಡುವಂಥದ್ದು, ಅಲ್ಲಿ ವೆಂಡರ್ ಆಗಿ ಕೆಲಸ ಮಾಡುವಂಥದ್ದು, ಅದನ್ನೆಲ್ಲ ಬಿಟ್ಟು ಪ್ರತಿ ಕ್ಷಣ ಕೂಡ ರೋಸಿಯ ಹಿಂದೆ ಹೋಗುವಂಥದ್ದು, ಅವಳ ಡ್ಯಾನ್ಸ್ ಪ್ರೋಗ್ರಾಮನ್ನು ಸೆಟ್ ಮಾಡುವಂಥದ್ದು, ಎಲ್ಲ ಕಡೆಗೆ ಹೋಗಿ ಮಾಡುವಂಥದ್ದು. ಈ ರೀತಿಯಾಗಿ ಮಾಡಿ ದಿನಕ್ಕೆ ಅವರು ಒಳ್ಳೆಯ ಹಣವನ್ನು ಸಂಪಾದನೆ ಮಾಡ್ತಾರೆ. ಹಾಗೆ ಹಣ ಸಂಪಾದನೆ ಮಾಡಿ ಒಳ್ಳೆಯ ರಿಚ್ ಕೂಡ ಆಗ್ತಾರೆ. ಇಂತಹ ಸಂದರ್ಭದಲ್ಲಿ ರಾಜು ಮತ್ತು ರೋಸಿಯ ನಡುವೆ ಸಣ್ಣ ಪುಟ್ಟ ಜಗಳಗಳು ಕೂಡ ಆಗ್ತಾನೆ ಇರ್ತದೆ. ಇವಾಗ ರಾಜುಗೆ ಕೆಲಸ ಇಲ್ಲ, ಯಾಕಂದರೆ ಅವನು ಸಂಪೂರ್ಣವಾಗಿ ಕೆಲಸ ಬಿಟ್ಟು ರೋಸಿಯ ಜೊತೆಗೆ ಇರುವ ಕಾರಣ, ರೋಸಿಯ ನೃತ್ಯಕ್ಕೆ ಸಪೋರ್ಟ್ ಮಾಡ್ತಾ ಇರುವ ಕಾರಣ ಈಗ ರಾಜುಗೆ ಅಲ್ಲಿ ಯಾವುದೇ ಕೆಲಸ ಇರೋದಿಲ್ಲ, ಹಣ ಕೂಡ ಇಲ್ಲದಂಥ ಸಂದರ್ಭದಲ್ಲಿ ಒಂದು ದಿವಸ ಏನಾಯಿತು ಅಂತ ಹೇಳಿದರೆ, ಬ್ಯಾಂಕಿನಿಂದ ಒಂದು ನೋಟಿಸ್ ಬರ್ತದೆ. ಹಾಗೆ ಅದರಲ್ಲಿ ಸಹಿಯನ್ನು ಮಾಡಿ ಚಿನ್ನವನ್ನು ಪಡೆದುಕೊಳ್ಳಲಿಕ್ಕೆ ಅಲ್ಲಿ ಒಂದು ವಿಷಯಗಳು ಬರ್ತದೆ. ಆಗ ರೋಸಿ ಇರೋದಿಲ್ಲ. ರಾಜು ಏನು ಮಾಡ್ತಾನೆ, ರೋಸಿಯ ಸಿಗ್ನೇಚರನ್ನು ಫೋರ್ಜರಿ ಮಾಡಿ ಹಾಕ್ತಾನೆ. ರೋಸಿಯ ಒಂದು ಸಹಿಯನ್ನು ರಾಜು ಫೋರ್ಜರಿ ಮಾಡಿ ಹಾಕ್ತಾನೆ. ಹಾಗೆ ಆ ಚಿನ್ನವನ್ನೆಲ್ಲ ಅವನು ಪಡೆದುಕೊಳ್ತಾನೆ. ಬ್ಯಾಂಕಿಗೆ ಹೋಗಿ ಅವಳ ಚಿನ್ನವನ್ನೆಲ್ಲ ತಾನು ಪಡೆದುಕೊಳ್ತಾನೆ, ತೆಗೆದಿಡ್ತಾನೆ, ಹಣವನ್ನು ಆ ರೀತಿ ಮಾಡ್ತಾನೆ. ಸ್ವಲ್ಪ ದಿವಸದಲ್ಲಿ ಅದನ್ನು ತಿಳಿದಂತಹ ರೋಸಿಗೆ ತುಂಬಾ ನೋವಾಗ್ತದೆ. ನಂಬಿಕೆ ದ್ರೋಹವನ್ನು ಮಾಡಿದೀಯಾ, ನೀನು ನನ್ನ ಜೊತೆಗಿದ್ದು ನನಗೆ ವಂಚನೆ ಮಾಡಿದೀಯ, ಮೋಸ ಮಾಡಿದೀಯಾ, ಫೋರ್ಜರಿ ಮಾಡಿದೀಯಾ, ನನ್ನ ಜೊತೆಯಲ್ಲಿ ಹೇಳ್ಬೋದಿತ್ತು ನಿನಗೆ ಅಂತ ಹೇಳಿದ ತಕ್ಷಣ ಅವನು ಅದಕ್ಕೆ ಕೆಲವೊಂದು ಉತ್ತರಗಳನ್ನು ಕೊಡ್ತಾನೆ. ಆದರೆ ರೋಸಿ ಪೊಲೀಸ್ ಕಂಪ್ಲೇಂಟನ್ನು ಕೂಡ ಕೊಡ್ತಾಳೆ. ಇದರಿಂದಾಗಿ ರಾಜು ಜೈಲಿಗೆ ಹೋಗುವಂತಹ ಪರಿಸ್ಥಿತಿ ಉಂಟಾಗ್ತದೆ. ಇಲ್ಲಿ ರೋಸಿ ಏನು ಮಾಡಿರ್ತಾಳೆ, ನಿನ್ನ ಸಹವಾಸ ಬೇಡ, ನಿನ್ನ ಒಂದು ನಂಬಿಕೆ ದ್ರೋಹದಿಂದ ನನಗೆ ತುಂಬಾ ನೋವಾಗಿದೆ ಅಂತ ಹೇಳಿ ರೋಸಿ ರಾಜುವನ್ನು ಬಿಟ್ಟು ಅವಳು ತನ್ನ ಕೆಲಸಕ್ಕೆ ಹೋಗಿರ್ತಾಳೆ. ಈಗ ರಾಜುಗೆ ಯಾರೂ ಇಲ್ಲ, ಅಮ್ಮ ಕೂಡ ಬಿಟ್ಟು ಹೋಗಿದ್ದಾಳೆ, ರೋಸಿ ಕೂಡ ಬಿಟ್ಟು ಹೋದ್ಲು. ಅಂಥ ಸಂದರ್ಭದಲ್ಲಿ ರಾಜು ಈಗ ಒಬ್ಬಂಟಿಯಾಗಿದ್ದಾನೆ. ಅವನನ್ನು ಪೊಲೀಸರು ಜೈಲಿಗೆ ಹಾಕಿದ್ದಾರೆ. ಇಲ್ಲಿ ಜೈಲಿನಲ್ಲಿ ತುಂಬ ವರ್ಷಗಳ ಕಾಲ ಅವನು ಶಿಕ್ಷೆಯನ್ನು ಅನುಭವಿಸಿದ ನಂತರ ಅವನನ್ನು ರಿಲೀಸ್ ಮಾಡ್ತಾರೆ. ಅವನು ಬಂದ ತಕ್ಷಣ ಒಂದು ನದಿಯ ಬಳಿಯಲ್ಲಿ ಕುಳಿತುಕೊಂಡಿರ್ತಾನೆ. ಅಲ್ಲಿ ವೇಲನ್ ಸಿಗುವಂಥದ್ದು. ಈ ಕತೆ ಮತ್ತೆ ಮುಂದುವರಿಯುವಂಥದ್ದು. ಇಲ್ಲಿ 2 ಕಥೆಯನ್ನು ನಾನು ನಿಮಗೆ ಹೇಳಿದ್ದೇನೆ. ಇದು ಗೈಡಲ್ಲಿ ಬರುವಂತಹ 2 ಕಥೆಯಾಗಿದೆ. ಒಮ್ಮೆ ನಿಮಗೆ ಈ ರೀತಿ ಅರ್ಥ ಆದರೆ ನಿಮ್ಮ ರೀತಿಯಲ್ಲೇ ಬರಿತಾ ಹೋಗಿ ಸ್ನೇಹಿತರೆ. ನಿಮಗೆ ಸ್ವಲ್ಪ ಇಂಗ್ಲೀಷ್ ಬರೀಲಿಕ್ಕೆ ಗೊತ್ತಿದೆ ಅಂತಾದರೆ ಈ ಕಥೆಯನ್ನು ಆಧರಿಸಿಕೊಂಡೇ ನೀವು ಆ ಒಂದು ಸಮ್ಮರಿಯನ್ನು ಬರಿತಾ ಹೋಗಿ. ಇಲ್ಲಿರುವಂತಹ ಒಂದು ಸಮ್ಮರಿಯನ್ನು ಕೂಡ ನೀವು ಸ್ವಲ್ಪ ಓದ್ಕೊಳ್ಳಿ. ನಂತರ ಅಲ್ಲಿರುವ ರೀತಿಯಲ್ಲೇ ಬರಿಬೇಕು ಅಂತ ಇಲ್ಲ, ನೀವು ಸ್ವಲ್ಪ ನಿಮ್ಮದೇ ಒಂದು ರೀತಿಯಲ್ಲಿ ನಿಮ್ಮದೇ ಒಂದು ಪಾಯಿಂಟ್ಸನ್ನು ಮಾಡಿಕೊಂಡು ಕೂಡ ಬರಿತಾ ಹೋಗ್ಬೋದು. ಇದನ್ನು ಸ್ಕ್ರೀನ್ಶಾಟ್ ಆದರೂ ಮಾಡ್ಕೊಳ್ಳಿ. ಇಲ್ಲದಿದ್ದರೆ ನೀವು ಪಾಯಿಂಟ್ಸ್ ಬುಕ್ಕಲ್ಲಿ ಬರಿತೀರಿ ಅಂತಾದರೆ ಪಾಯಿಂಟ್ಸ್ ಬುಕ್ಕಲ್ಲಿ ಬರೆದು ಅದನ್ನು ಓದ್ಕೊಳ್ಳಿ. ತುಂಬಾ ಒಂದು ಒಳ್ಳೆಯ ಕಥೆಯಾಗಿರುವಂಥದ್ದು ಗೈಡ್ ಎನ್ನುವಂಥದ್ದು. ಓದ್ಕೊಳ್ಳಿ. ವೆರಿ ವೆರಿ ಇಂಪಾರ್ಟೆಂಟ್ ಆಗಿರುವಂತಹ ಒಂದು ಕಾದಂಬರಿ. ಇದನ್ನು ಓದ್ಕೊಳ್ಳೇಬೇಕು. ಇದನ್ನು ನೀವು ಓದ್ಕೊಂಡ್ರೆ ಪ್ರಶ್ನೆಗಳಲ್ಲಿ ಅವರು 3 ಪ್ರಶ್ನೆ ಕೊಡ್ತಾರೆ. ಗೈಡಿನಿಂದ 2 ಅಥವಾ 3 ಪ್ರಶ್ನೆಗಳು ಬಂದೇ ಬರುವಂತಹ ಪ್ರಶ್ನೆಗಳಾದ್ದರಿಂದ ನಾವು ಇದನ್ನು ಓದ್ಕೊಳ್ಳೇಬೇಕು. ಅನೋಟೇಟಿಗೆ ಟಿಪ್ಪಣಿ ಬರೀಲಿಕ್ಕೆ ಕೂಡ ಕೆಲವೊಮ್ಮೆ ಅವರು ಕೊಡ್ತಾರೆ. ಆವಾಗ ನಮಗೆ ಗೊತ್ತಿದ್ದರೆ ಅದನ್ನು ಬರ್ಕೊಳ್ಬೋದು. ಅಲ್ಲಿ ರಾಜು ಹೆಸರು, ಮಾರ್ಕೋ ಹೆಸರು, ವೇಲನ್ ಹೆಸರು, ಆ ರೀತಿ ಹೆಸರುಗಳೆಲ್ಲ ಬಂದರೆ ಅದು ನಿಮಗೆ ಗೊತ್ತಿರಬೇಕು. ಅದು ಪಾಠ ಗೈಡಿಂದ, ಕಾದಂಬರಿ ಗೈಡಿಂದ ಅಂದರೆ ಫಿಕ್ಷನ್. ಅದು ಈ ಒಂದು ಸಾಲನ್ನು ಫಿಕ್ಷನ್ ಆದಂಥ ಗೈಡಿನಿಂದ ಆರಿಸಿಕೊಳ್ಳಲಾಗಿದೆ. ಗೈಡ್ ಎನ್ನುವಂತಹ ಫಿಕ್ಷನ್ನನ್ನು ಬರೆದವರು RK ನಾರಾಯಣ. ಗೈಡ್ GUIDE, ಆಮೇಲೆ RK ನಾರಾಯಣ NARAYAN, RK ನಾರಾಯಣನ್.
ನಾರಾಯಣನ್ ಎನ್ನುವಂಥ ಹೆಸರು ನೆನಪಲ್ಲಿ ಇಡಬೇಕು. ಹಾಗೆ ರೋಸಿಗೆ ನಂತರ ರಾಜು ಜೊತೆಗಿರುವಂಥ ಸಂದರ್ಭದಲ್ಲಿ ರೋಸಿ ಎನ್ನುವಂಥ ಹೆಸರನ್ನು ಬದಲಾಯಿಸಿ ನಳಿನಿ ಅಂತ ಹೆಸರನ್ನು ಕೊಡ್ತಾರೆ. ನಳಿನಿ ಅಂತ ಹೆಸರನ್ನು ಕೊಡುವಂಥದ್ದನ್ನು ಕೂಡ ನೀವಿಲ್ಲಿ ಕಾಣ್ಬೋದು. ಇವಿಷ್ಟು ಗೈಡ್ ಎನ್ನುವಂತಹ ಒಂದು ಫಿಕ್ಷನ್ನಲ್ಲಿ ಬರುವಂತಹ ವಿಚಾರವಾಗಿದೆ. ಇನ್ನು ನಾವು ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಸಮ್ಮರಿಯನ್ನು ಕೂಡ ನೋಡ್ಕೊಂಡು ಹೋಗುವ. ಇದಾದ ನಂತರ ಬರುವಂತಹ ಭಾಗ ಅಂದರೆ ಸಮ್ಮರಿ. ಅಲ್ಲಿ ಕೂಡ ಹಾಗೆ ಕೆಲವೊಂದು ಓದಲೇಬೇಕಾಗಿರುವಂಥದ್ದನ್ನು ನಾನು ನಿಮಗೆ ಹೇಳ್ಕೊಡ್ತೇನೆ, ಯಾವ ರೀತಿ ನೀವು ಓದ್ಕೊಳ್ಬೇಕು. ಎನಟಾನಿ ಮತ್ತು ಸಿನಾನಿಮಸ್ ನಾನು ಈಗಾಗಲೇ ಹೇಳಿದ್ದೇನೆ. ಸಿನಾನಿಮಸ್ ಅಂದರೆ ಸಮನಾರ್ಥಕ ಪದ, ಎನಟಾನಿಮಸ್ ಎನ್ನುವಂಥದ್ದು ವಿರೋಧಾರ್ಥಕ ಪದ. ಅವರು 4 ವರ್ಡನ್ನು ಕೊಟ್ಟಿರ್ತಾರೆ, ಅದಕ್ಕೆ ಸಂಬಂಧಪಟ್ಟಂತೆ ಯಾವುದೇ ವಿರೋಧಾರ್ಥಕ ಪದವನ್ನು ಅದಕ್ಕೆ ಸಂಬಂಧಪಟ್ಟಂತೆ ಬರೀಬಹುದು ನೀವು. ಇಲ್ಲಿ ನಾನು ಪ್ರಶ್ನೆಗಳನ್ನು ಇಲ್ಲಿ ಬರೆದಿರುವಂಥ ಸಂದರ್ಭದಲ್ಲಿ ಒಂದು ಗ್ರಾಮರ್ ನೋಡಿದರೆ ಪ್ಯಾಸೇಜ್ ಕೊಡ್ತಾರೆ, ಅದಕ್ಕೆ ಉತ್ತರವನ್ನು ಬರೀಬೇಕು. ಯಾವ ರೀತಿ ಉತ್ತರವನ್ನು ಬರೀಬೇಕು ಎನ್ನುವಂಥ ಪ್ರಶ್ನೆ ಹಲವರಲ್ಲಿ ಇರ್ತದೆ. ABCDE 5 ಪ್ರಶ್ನೆಯನ್ನು ಕೊಡ್ತಾರೆ, ಒಂದು ಪುಟ್ಟ ಕಥೆಯನ್ನು ಕೂಡ ಕೊಡ್ತಾರೆ. ನೀವೇನು ಮಾಡಬೇಕು, ಮೊದಲು ಕಥೆಯನ್ನು ಓದಬಾರ್ದು, ಮೊದಲು ಅವರು ಕೊಟ್ಟಿರುವಂಥ ಪ್ರಶ್ನೆಯನ್ನು ಓದ್ಕೊಳ್ಳಿ. ಪ್ರಶ್ನೆಯನ್ನು ಓದಿದ ತಕ್ಷಣ ಅದು ಯಾವ ಸಾಲಲ್ಲಿ ನೀವು ನಂತರ 5 ಪ್ರಶ್ನೆಯನ್ನು ಓದ್ಕೊಳ್ಳಿ. ನಂತರ ಮೇಲೆ ಅವರು ಕೊಟ್ಟಿರುವ ಸಾಲನ್ನು ಓದಲಿಕ್ಕೆ ಆರಂಭ ಮಾಡಿ. ನಿಮಗೆ ಆಟೋಮ್ಯಾಟಿಕ್ ಗೊತ್ತಾಗ್ತದೆ ನೀವು ಓದಿರುವಂತಹ ಸಾಲು ಈ ಸಾಲಿನಲ್ಲಿದೆ ಅಂತ ಇದ್ದರೆ ತಕ್ಷಣ ನೀವು ಪೆನ್ಸಿನಲ್ಲಿ ಸಣ್ಣಕ್ಕೆ ಮಾರ್ಕನ್ನು ಮಾಡಿ ಇಟ್ಕೊಳ್ಳಿ. B ಪ್ರಶ್ನೆಯನ್ನು ಓದ್ಕೊಳ್ಳಿ. ಆ ಪ್ರಶ್ನೆ ನೆಕ್ಸ್ಟ್ ಸಾಲುಗಳಲ್ಲಿರುವಂಥದ್ದು. ಯಾವಾಗಲೂ ಮೊದಲ ಆನ್ಸರ್ ಮೊದಲ ಸಾಲಲ್ಲಿ, 2ನೇ ಸಾಲಲ್ಲಿ, 3ನೇ ಸಾಲಲ್ಲಿ ಅದೇ ರೀತಿ ಕೊಟ್ಟಿರ್ತಾರೆ. ಕೆಲವೊಮ್ಮೆ ಸ್ವಲ್ಪ ಬದಲಾವಣೆಗಳನ್ನು ಕೂಡ ಕೊಡ್ತಿರ್ತಾರೆ. ಆದರೆ ಇದರಲ್ಲಿ ನೀವು ಸಂಪೂರ್ಣ ಅಂಕವನ್ನು ಗಳಿಸ್ಕೊಳ್ಬೋದು. ಯಾವ ರೀತಿ ಅಂದರೆ ಪ್ರಶ್ನೆಗೆ ಬಂದ ಪ್ರಶ್ನೆ ಯಾವ ಸಾಲಲ್ಲಿದೆ ಅಂತ ನೋಡ್ಕೊಳ್ಳಿ. ಆ ಸಾಲು ಒಂದು ಪುಲಿ ಸ್ಟಾಪಿನಿಂದ ಇನ್ನೊಂದು ಪುಲಿ ಸ್ಟಾಪ್ ಬರುವ ತನಕ ಆ ಸಂಪೂರ್ಣ ಸಾಲನ್ನು ನೀವು ಈ ಪ್ರಶ್ನೆಗೆ ಉತ್ತರವಾಗಿ ಬರೀಬೇಕು. ಈಗ ಒಂದು ವೇಳೆ ನಿಮಗೆ ಸರಿಯಾಗಿ ಅಲ್ಲಿ ಆನ್ಸರ್ ಸಿಕ್ಕಿದೆ ಅಂತಾದರೆ ಆ ರೀತಿ ಬರೀರಿ. ಒಂದು ವೇಳೆ ಸಿಕ್ಕಿಲ್ಲ ಅಂದರೆ ಅವರು ಕೊಟ್ಟಿರುವ ಸಾಲುಗಳಿದೆಯಲ್ಲ, ಅವರು ಕೊಟ್ಟ ಸಾಲುಗಳು ಪ್ಯಾಸೇಜ್ನಲ್ಲಿ ಯಾವ ಭಾಗದಲ್ಲಿದೆ ಅಂತ ನೋಡಿಕೊಂಡು ಆ ಸಂಪೂರ್ಣವಾದ ಲೈನನ್ನು ನೀವು ಬರಿತಾ ಹೋಗಬೇಕು. ಆ ರೀತಿಯಾಗಿ ಮಾಡ್ಕೊಳ್ಳಿ. ಇನ್ನು ಮತ್ತಿನ ಗ್ರಾಮರ್ ನೋಡಿದರೆ ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಅದನ್ನು ದೊಡ್ಡದಾಗಿ ಬರಿಬೇಕು. ಯಾವುದೇ ಒಂದು ಮಾತನ್ನು ಅವರು ಕೊಡ್ತಾರೆ, ಅದನ್ನು ನಾವು ವಿವರಿಸ್ತಾ ಬರೆಯುವಂಥದ್ದು. ಈಗ ಒಂದು ವೇಳೆ ಒಂದು ಗೈಡ್ ಅಂತ ಹೇಳ್ಕೊಳ್ಳೋ, ಆವಾಗ ನಾವೇನು ಬರೀಬೇಕು? ಗೈಡ್ ಅಂತ ಹೇಳಿದರೆ ಅದು ಒಂದು ಪ್ರಕೃತಿಯ ಸೌಂದರ್ಯದ ಬಗ್ಗೆ ತಿಳಿಸಿಕೊಡುವಂಥದ್ದು, ಒಂದು ಅರಮನೆಯ ಬಗ್ಗೆ, ಪ್ಯಾಲೇಸ್ನ ಬಗ್ಗೆ ತಿಳಿಸಿಕೊಡುವಂಥದ್ದು. ಅಲ್ಲಿ ಪ್ಯಾಲೇಸ್ನ ಒಳಗಡೆ ರಾಜರುಗಳ ಸಂಗತಿ, ರಾಣಿಯರ ಬಗ್ಗೆ, ರಾಜರು ಆಳ್ವಿಕೆ ಮಾಡಿದ ವಿಚಾರ, ಅಲ್ಲಿ ರಾಜ್ಯಭಾರ ಆಗ್ತಾ ಇದ್ದಂಥ ಸಂದರ್ಭ, ಜಾತ್ರೆಗಳಾಗ್ತಾ ಇದ್ದಂಥ ಸಂದರ್ಭ, ಮಹೋತ್ಸವಗಳಾಗ್ತಾ ಇದ್ದಂಥ ಸಂದರ್ಭಗಳು, ರಾಜರು ಯಾವ ರೀತಿ ಜೀವನವನ್ನು ಮಾಡ್ತಾಯಿದ್ರು, ಅದನ್ನೆಲ್ಲ ಬರಿತಾ ಹೋಗುವಂಥ ಕೆಲಸ ಅಷ್ಟೇ. ಇಲ್ಲಿ ನೀವು ಎಕ್ಸ್ಪ್ಯಾಂಡ್ ಮಾಡಿ ಅಂತ ಹೇಳಿದ ತಕ್ಷಣ ಚಿಂತೆ ಮಾಡಬೇಡಿ, ನಿಮಗೆ ಏನೆಲ್ಲ ಬರೀಲಿಕ್ಕೆ ಸಾಧ್ಯವೋ ಅದನ್ನೇ ಬರಿತಾ ಹೋಗಿ. ಇನ್ನು ಅದಾದ ನಂತರ 15ನೇದು ಅಥವಾ 16ನೇದು ನಿಮಗೆ ಬರೀಲಿಕ್ಕೆ ಇರುವಂಥದ್ದು. 15ರಲ್ಲಿ ನೋಡಿದರೆ ಅವರು ಏನು ಮಾಡ್ತಾರೆ ಅಂತ ಹೇಳಿದರೆ ಐಡಮಸನ್ನು ಬರೀಲಿಕ್ಕೆ, ಐಡಮಸ್ ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರೀಷಿಯಸ್ ಆದಂಥ ವರ್ಡ್ ಅಥವಾ ಒಂದು ಉತ್ತಮವಾದಂತಹ ಒಂದು ಹೆಸರನ್ನು ಅದಕ್ಕೆ ಬರೀಬೇಕು. ಅದಾದಮೇಲೆ ಚೇಂಜ್ ವಾಯ್ಸ್, ಅಲ್ಲಿ ಅದು ಗ್ರಾಮರ್ ಸಂಪೂರ್ಣ ವಾಯ್ಸ್ ಚೇಂಜ್ ಮಾಡೋದು ಅಂತೆಲ್ಲ ಇದೆಯಲ್ಲ, ನಿಮಗೆ ಗೊತ್ತಿರಬಹುದು. ಆ ಗ್ರಾಮರನ್ನು ಬರೀಲಿಕ್ಕೆ ಅಲ್ಲಿ ಯಾವ ಪ್ರಶ್ನೆಯನ್ನು ಕೊಡ್ತಾರೆ, ಅದು ಹೇಗೆ ಬರ್ತದೆ ಎನ್ನುವಂಥದ್ದು ನಮಗೆ ಯಾವತ್ತೂ ಗೊತ್ತಾಗೋದಿಲ್ಲ. ಆದ್ದರಿಂದ ಅದನ್ನು ನೀವು ಅಷ್ಟು ಕಲಿಬೇಕು ಅಂತ ಇಲ್ಲ. ನಿಮಗೆ ಅದು ಸುಲಭ ಅಂತ ಅನಿಸಿದರೆ ಕಲಿತುಕೊಳ್ಳಿ. ಆದರೆ ನನಗೆ ಗ್ರಾಮರ್ ಭಾಗ ಸ್ವಲ್ಪ ಕಷ್ಟನೇ ಇದ್ದುದರಿಂದ ನಾನು ಅದನ್ನೆಲ್ಲ ಓದ್ಕೊಳ್ಳಿಲ್ಲ ಸ್ನೇಹಿತರೆ, ಅದನ್ನು ಹಾಗೆ ನೋಡ್ತಿದ್ದೆ ಅಷ್ಟೇ. ಅದೇನು ಕೂಡ ಅರ್ಥನೇ ಆಗ್ತಿರಲಿಲ್ಲ, ಅದರಿಂದ ನಾನು ಅದನ್ನು ಬಿಟ್ಟೆ, ಇದನ್ನೆಲ್ಲ ಓದ್ಕೊಳ್ಳಿಲ್ಲ. ನಾನು ಓದಿರುವಂಥದ್ದು ಎಕ್ಸ್ಪ್ಯಾಂಡ್ ಮಾಡಲಿಕ್ಕೆ ಇರುವಂಥದ್ದು ಓದ್ಕೊಂಡಿದ್ದೇನೆ. ಆಮೇಲೆ ಸಿನಾನಿಮಸ್, ಎನಟಾನಿಸ್, ಆಮೇಲೆ 1 ವರ್ಡ್ ಸಬ್ಸ್ಟಿಟ್ಯೂಟ್ ಇದನ್ನು ಓದ್ಕೊಂಡಿದ್ದೆ. ಯಾವುದನ್ನು ಓದ್ಕೊಂಡಿದ್ದೆ ಅಂದರೆ ಕೆಲವೊಂದು ವರ್ಡ್ಗಳನ್ನು ಓದ್ಕೊಂಡಿದ್ದೆ, ಕೆಲವೊಂದು ನನಗೆ ಗೊತ್ತಿರುವ ವರ್ಡನ್ನು ಬರೆಯುವಂಥದ್ದು. ಇಲ್ಲಿ ನೋಡಿ ಅರ್ಥವನ್ನು ಬರೀಬೇಕು. ಬ್ಯೂಟಿಫುಲ್ ಅಂದರೆ ಏನು, ಅಗ್ಲಿ ಅಂತ ಹೇಳ್ತಾರೆ, ಆಮೇಲೆ ವಂಡರ್ಫುಲ್ ಅಂತ ಹೇಳ್ತಾರೆ. ಈ ರೀತಿಯಾಗಿ ಅರ್ಥವನ್ನು ಬರೀರಿ. ಲೇಝಿ ಅಂದರೆ ಒಂದು ರೀತಿಯ ಉದಾಸೀನಕ್ಕೆ ಯಾವ ರೀತಿ ಬರೆಯುವಂಥದ್ದು, ಲೇಝಿ ಅಂತ ಬರ್ತದೆ. ಲೇಝಿ ಅಂದರೆ ಯಾವುದ ಕೆಲಸದ ಮೇಲೆ ಇಂಟ್ರೆಸ್ಟ್ ಇಲ್ಲದಿರುವಂಥದ್ದು. ಆಗ ನಾವು ಏನು ಬರಿಬೋದು, ಆ ರೀತಿಯಾಗಿ ಯೋಚನೆ ಮಾಡಬೇಕು. ನೀಡ್ ಅಂದರೆ ಅಗತ್ಯ ಎನ್ನುವುದಕ್ಕೆ ಇನ್ನೊಂದು ಅರ್ಥ ಏನು ಬರ್ತದೆ, ಅಗತ್ಯ ಅಂದರೆ ತುಂಬ ಇಮಿಡಿಯೇಟ್ಲಿ ಬೇಕಾಗಿರುವಂಥದ್ದು.
ನೀಡ್ ಅಂದರೆ ಅಗತ್ಯ, ಆಮೇಲೆ ಅಪರ್ಚುನಿಟಿ ಅಂದರೆ ಅವಕಾಶ ಅಂದರೆ ನಮಗೆ ಒಂದು ಟೈಮ್ಸ್ ಬರುವಂಥದ್ದು, ಒಳ್ಳೆಯ ಸಮಯ ಬರುವಂಥದ್ದು ಅಂತ ಹೇಳ್ತೇವೆ. ಆ ರೀತಿಯಾಗಿ ಅರ್ಥವನ್ನು ಬರಿಬೇಕು. ಇನ್ನು ಅನಟಾನಿಮಸ್ಸಿಗೆ ವಿರುದ್ಧಾರ್ಥಕ ಪದ, ಇದು ತುಂಬಾ ಸುಲಭ ಅಂತ ಅನಿಸಿತು ನನಗೆ. ಯಾಕಂದರೆ ಇದು ನಮ್ಮ ಒಂದು ಡೇ ಟು ಡೇ ಲೈಫಲ್ಲಿ ನಾವು ಅದನ್ನೆಲ್ಲ ಬಳಸ್ತಾ ಇರ್ತೇವೆ. ಹಾಗೆ ಕೆಲವೊಂದನ್ನು ಕೇಳಿರ್ತೇವೆ, ಕೆಲವೊಂದನ್ನು ಹೇಳಿರ್ತೇವೆ. ವೀಕ್, ಸ್ಟ್ರಾಂಗ್, ವೀಕ್ ಅಂತ ನಾವು ಹೇಳುವಂಥದ್ದು. ಡಿಫಿಕಲ್ಟ್, ಈಸಿ, ಡಿಫಿಕಲ್ಟ್ ಆಗಿತ್ತು, ಎಕ್ಸಾಮ್ ಈಸಿ ಆಗಿತ್ತು ಅಂತ ಹೇಳುವಂಥದ್ದು. ಓಲ್ಡ್ ಮತ್ತು ನ್ಯೂ. ಫಿಯರ್ ಅಂದರೆ ಭಯ, ಫಿಯರ್ ಮತ್ತು ಭಯ ಇಲ್ಲದಿರುವಂಥದ್ದು. ಇಲ್ಲಿ ಫಿಯರ್ ಅಂತ ಇದೆ, ಫಿಯರ್. ಆಮೇಲೆ ಧೈರ್ಯವಾಗಿರುವಂಥದ್ದು, ಡೇರ್ ಆಗಿರುವಂಥದ್ದು. ಆಮೇಲೆ ಈ ರೀತಿಯಾಗಿ ನಾವು ವಿರುದ್ಧಾರ್ಥಕ ಪದವನ್ನು ಬರಿಬೇಕು. ಎಷ್ಟೋ ಪದಗಳಿರ್ತದೆ, ಸ್ವಲ್ಪ ಆಲೋಚನೆ ಮಾಡಿ ಅದನ್ನು ಬರ್ಕೊಳ್ಳಿ. ಅದಾದ ಮೇಲೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ನಾನು ನಿಮಗೆ ಈಗಾಗಲೇ ತೋರಿಸಿದೆ. ಅನಾಟಮಿ ಸಿನೋನಿಮಸ್ 192 ಪೇಜಿಗೆ ಬನ್ನಿ. ನೋಡಿ 192ರಲ್ಲಿ ನೋಡಿ, ಇಲ್ಲಿ ಒಂದು ಬ್ಯಾಡ್ ಅಂತ ಕೊಟ್ಟದ್ದಕ್ಕೆ ನಾವು ಫಾಲ್ ಅಂತ ಬರಿಬೋದು. ಆಮೇಲೆ ಆ್ಯಂಟಾನಿಮಸ್ ಅಂತ ಗುಡ್ ಅಂತ ಬರಿಬೋದು. ಈ ರೀತಿಯಾಗಿ ಕೊಟ್ಟಿದ್ದಾರೆ ನೋಡಿ. 197 ಮತ್ತು 198 ನೋಡಿ. ನಿಮಗೆ ಸ್ಕ್ರೀನ್ಶಾಟ್ ಬೇಕು ಅಂತ ಆದರೆ ತಗೊಳ್ಳಿ, ಇಲ್ಲದಿದ್ದರೆ ಬರ್ಕೊಳ್ತೀರಿ ಅಂತ ಬರ್ಕೊಳ್ಳಿ. ಕೆಲವೊಮ್ಮೆ ಆ ಒಂದು ವರ್ಡನ್ನು ಕೊಡಲಿಕ್ಕೂ ಕೂಡ ಚಾನ್ಸ್ ಉಂಟು. ಮತ್ತು ಯಾವುದು ಕೊಡ್ತಾರೆ ಅಂತ ನಮಗೆ ಗೊತ್ತಾಗೋದಿಲ್ಲ, ಆಯಿತಾ. ಯಾವುದು ಕೊಡ್ತಾರೆ ಅಂತ ಗೊತ್ತಾಗೋದಿಲ್ಲ. ನಾವೊಂದು ಅಂದಾಜಿಗೆ ಕಲಿಯುವುದಷ್ಟೇ, ಇಷ್ಟಿಷ್ಟು ಅಂತ. ಮತ್ತು ಕೆಲವೊಂದು ಹೇಳಿದ್ದನ್ನು ಕೇಳಿದ್ದನ್ನೆಲ್ಲ ಕಲಿಯುವಂಥದ್ದು. ಇಂಗ್ಲೀಷ್ ಕಷ್ಟ ಆಗ್ತಾ ಇದೆ ಅಂತಾದರೆ ನಮಗೆ ವರ್ಡ್ಸ್ ಕೆಲವೊಮ್ಮೆ ಗೊತ್ತಾಗಿರೋದಿಲ್ಲ. ಮತ್ತೊಂದು ಅಂದರೆ ನಮಗೆ ಕೆಲವೊಂದು ವರ್ಡಿಗೆ ಅರ್ಥ ಇದು ಆಗಿರ್ಬೋದು ಅಂತ ಅನಿಸ್ತದೆ, ಆದರೆ ಅದು ಕೆಲವೊಂದು ಸ್ಪೆಲ್ಲಿಂಗ್ ಕೂಡ ಮಿಸ್ಟೇಕ್ ಆಗಿರ್ತದೆ. ಆ ರೀತಿಯೆಲ್ಲ ಆಗ್ತದೆ. ಆದರೆ ನೀವು ಕೆಲವೊಂದು ಸುಲಭ ಇರುವಂಥದ್ದನ್ನು ಕಲೀರಿ. ಅವರು ಸುಲಭ ಇರುವಂಥದ್ದನ್ನು ಕೊಡ್ತಾರೆ, ಕೆಲವೊಮ್ಮೆ ಮಾತ್ರ ಕೆಲವೊಂದನ್ನು ಕಷ್ಟ ಕೂಡ ಕೊಡ್ತಾರೆ, ಹೇಳಲಿಕ್ಕೆ ಆಗೋದಿಲ್ಲ. ಅದರಿಂದ ಗ್ರಾಮರಿಗೆ ಹೆಚ್ಚು ಚಿಂತೆಯನ್ನು ಮಾಡಬೇಡಿ. ನೀವು ಚಿಂತೆ ಮಾಡಬೇಕಾಗಿರುವಂಥದ್ದು ಸಮ್ಮರಿಗೆ, ಪದ್ಯದ ಸಮ್ಮರಿ, ಪಾಠದ ಸಮ್ಮರಿ, ನಾಟಕದ ಸಮ್ಮರಿ, ಕಾದಂಬರಿ ಸಮ್ಮರಿ. ಇದನ್ನು ನೀವು ಸರಿಯಾಗಿ ಕಲಿತುಕೊಂಡ್ರೆ ನೀವು 100ಕ್ಕೆ 100% ಪಾಸೆ. ನೀವು ನೋಡಬೇಕು ಅಂತಿಲ್ಲ, ಮತ್ತೆ ಟೆನ್ಷನ್ ಕೂಡ ಮಾಡಬೇಕು ಇಲ್ಲ, ಚಿಂತೆ ಕೂಡ ಮಾಡಬೇಕು ಅಂತಲೇ ಇಲ್ಲ, ನೀವು ಪಾಸ್ ಆಗ್ತೀರಾ. ಆದರೆ ನೀವು ಗ್ರಾಮರನ್ನೇ ಓದ್ಕೊಂಡು ಕೂತ್ಕೊಂಡು ನಾನು ಸಮ್ಮರಿಯನ್ನು ಕೂಡ ಓದಲಿಲ್ಲ, ಗ್ರಾಮರ್ ಕೂಡ ಓದಲಿಲ್ಲ ಅಂತ ಹೇಳಿದರೆ ಸಾಧ್ಯ ಇಲ್ಲ ಪಾಸ್ ಆಗಲಿಕ್ಕೆ. ಒಂದು ಸಮ್ಮರಿಯನ್ನೇ ಕಲಿಬೇಕು, ಒಂದು ಗ್ರಾಮರನ್ನೇ ಕಲಿಬೇಕು. ಗ್ರಾಮರಲ್ಲಿ ಓದ್ಕೊಂಡು ನಾನು ಪಾಸ್ ಮಾಡ್ತೇನೆ ಅಂತಾದರೆ ಅದು ತುಂಬ ಈಸಿ. ಗ್ರಾಮರ್ ತುಂಬ ಈಸಿ ಇರುವವರು ಕಲಿತುಕೊಂಡು ಪಾಸ್ ಮಾಡ್ಕೊಳ್ಬೋದು. ಆದರೆ ಇಂಗ್ಲೀಷ್ ಕಷ್ಟ ಅಂತ ಅಂದುವವರು ನೀವು ಮೊದಲಿಗೆ ಸಮ್ಮರಿಯನ್ನು ಕಲಿತು ಮುಗಿಸಿ. ಬಾಯಿಪಾಠ ಆದರೂ ಮಾಡಿ, ಬರ್ದಾದರೂ ಕಲೀರಿ, ಹೇಗಾದರೂ ಸರಿ, ಒಟ್ಟಿನಲ್ಲಿ ನಿಮಗೆ ಸಮ್ಮರಿ ಬರಬೇಕು. ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ನೋಡಿ, ಈ ಒಂದು ಸಾಲುಗಳನ್ನು ಕೊಡ್ತಾರೆ, ನಾವು ಈ ಒನ್ ವರ್ಡನ್ನು ಬರಿಬೇಕು. ಇದು ಕೂಡ ಹಾಗೆ ಸ್ವಲ್ಪ ಕಲೀಲಿಕ್ಕೆ ಕಷ್ಟನೇ ಇರುವಂಥದ್ದು. ಇನ್ನು 257ರಲ್ಲಿರುವಂಥದ್ದು ಕೆಲವೊಂದು ಸಿಂಪಲ್ ಆಗಿರುವಂಥ ಅರ್ಥ ಆಗ್ತದೆ. ಹಾಗೆ ಅದರಲ್ಲಿರುವಂಥ ಒನ್ ವರ್ಡ್ ಸ್ಪೆಲ್ಲಿಂಗ್ ಕೂಡ ಕರೆಕ್ಟ್ ಆಗಬೇಕು. ಕೆಲವೊಂದು ಪ್ರೊನೌನ್ಸ್ ಮಾಡಲಿಕ್ಕೂ ಕೂಡ ಅದರ ಪ್ರೊನೌನ್ಸಿಯೇಷನ್ ಕೂಡ ಇದೆಯಲ್ಲ, ಕಷ್ಟ ಉಂಟು. ಅದನ್ನು ನಾವು ಸರಿಯಾಗಿ ಸ್ಪೆಲ್ಲಿಂಗ್ ಸಮೇತ ಕಲಿಬೇಕು. ನೋಡಿ, ಇದೊಂದು ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ 2-3 ಬಾರಿ ಕೇಳಿದ್ದಾರೆ, ಆಯಿತಾ. ಒನ್ ಹೂ ಈಟ್ ಹ್ಯೂಮನ್ ಫ್ಲೆಶ್ ಅಂದರೆ ಮನುಷ್ಯನ ಕೊಳಕನ್ನು ತಿನ್ನುವಂಥದ್ದು ಯಾವುದು? ಕ್ಯಾನಿಬಾಲ್ ಅಂತ ಹೇಳುವಂಥ ಒಂದು ಪ್ರಾಣಿ ಇದೆ, ಅದು ತಿನ್ನುವಂಥದ್ದು ಮನುಷ್ಯನ ಒಂದು ಫ್ಲೆಶನ್ನು, ಅಂದರೆ ಮನುಷ್ಯನ ಒಂದು ವೇಸ್ಟ್ ಒಂದು ಇದನ್ನು ತಿನ್ನುವಂಥದ್ದು ಅಂತ ಹೇಳುವಂಥದ್ದು ಕ್ಯಾನಿಬಾಲ್. CANNIBAL. ಈ ರೀತಿ ಸ್ಪೆಲ್ಲಿಂಗ್ ಸಮೇತ ನೀವು ಇದನ್ನು ಕಲಿಬೇಕು, ಇಲ್ಲದಿದ್ದರೆ ಅದು ಮಿಸ್ಟೇಕ್ಗಳಾಗ್ತದೆ. ಅದರಿಂದ ಆ ರೀತಿಯಾಗಿ ನೀವು ಕಲಿಬೇಕು. ಸ್ಕ್ರೀನ್ಶಾಟನ್ನು ತಗೊಳ್ಳಿ ಇದರಲ್ಲೆಲ್ಲ. ಆಮೇಲೆ ನಾನು ಬರೆದಿರುವಂಥದ್ದು ಕೂಡ ನಿಮಗೆ ತೋರಿಸ್ತೇನೆ. ಇದು ನಾನು ಏನು ಬರೆದಿದ್ದೇನೆ ಅಂತ ಹೇಳಿದರೆ, ಎಲ್ಲಿನ ಬರೆದೆ, ಹೇಗೆ ಬರೆದೆ ಅಂತ ನಿಮಗೆ ಪ್ರಶ್ನೆಗಳು ಬರ್ಬೋದು. ನಾನೇನು ಮಾಡಿದ್ದೇನೆ ಅಂದರೆ ಗೂಗಲಲ್ಲಿ ಸರ್ಚ್ ಮಾಡಿ ಒಂದು 2-3 ಪ್ರಶ್ನೆ ಪತ್ರಿಕೆಗಳಲ್ಲಿ ಬಂದಿರುವಂತಹ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಅಂತ ಕೊಟ್ಟಿರುವಂತಹ ಕ್ವಶನ್ಗಳನ್ನು ಹುಡುಕಿ ಬರೆದಿರುವಂಥದ್ದು, ಆಯಿತಾ. ಪುಸ್ತಕದಲ್ಲಿ ಸಿಕ್ಕದಿರುವಂಥದ್ದನ್ನು ಗೂಗಲಲ್ಲಿ ಸರ್ಚ್ ಮಾಡಿ ಅದಕ್ಕೆ ಆನ್ಸರವನ್ನು ಬರ್ಕೊಂಡಿದ್ದೇನೆ. ಈ ಆನ್ಸರನ್ನೆಲ್ಲ ನೀವು ಬಾಯಿಪಾಠ ಮಾಡಿ ಆದರೂ ಕಲ್ತ್ಕೊಳ್ಬೋದು. ನಿಮಗೆ ಒನ್ ವರ್ಡ್ ಸಬ್ಸ್ಟಿಟ್ಯೂಟ್ ಬರೀಲೇಬೇಕು ಅಂತ ನಿಮಗೆ ಇದ್ದರೆ ಇದನ್ನು ಕಲಿಬೇಕು ಅಂತ ಇಲ್ಲ, ಇದನ್ನು ಒಮ್ಮೆ ನೀವು ಓದ್ಕೊಳ್ಬೇಕು. ವೆರಿ ಅಟ್ರಾಕ್ಟಿವ್ ಅಂತ ಹೇಳಿ, ಬಿ ವಿಚಿಂಗ್ ಅಂತ, ಇದನ್ನು ನೀವು ಸ್ಪೆಲ್ಲಿಂಗ್ ಸಮೇತ ಕಲಿಬೇಕು. BEWITCHING.
ಈ ರೀತಿಯಾಗಿ ಸ್ಪೆಲ್ಲಿಂಗ್ನ ಸಮೇತ ಅದನ್ನು ಕಲಿತಾ ಹೋಗಬೇಕು. ಇದೆಲ್ಲ ನಾವು ಒನ್ ವರ್ಡ್ ಆನ್ಸರನ್ನು ಬರಿಬೇಕಾಗಿರುವಂಥದ್ದು. ಇಲ್ಲೊಂದಿಷ್ಟನ್ನು ಬರ್ಕೊಂಡಿದ್ದೇನೆ, ಇದನ್ನೇ ಓದಿ. ಇದು ಪದೇ ಪದೇ ರಿಪೀಟಾಗಿ ಕೇಳಿರುವಂತಹ ಪ್ರಶ್ನೆಗಳು ಸ್ನೇಹಿತರೆ. ಅದರಿಂದ ಒಂದು ಸ್ಕ್ರೀನ್ಶಾಟನ್ನು ತೆಗೆದಿಟ್ಕೊಳ್ಳಿ, ಅಥವಾ ನೀವು ನೋಟ್ಸಲ್ಲಿ ಬರಿತಿದ್ದೀರಿ ಅಥವಾ ಪಾಯಿಂಟ್ಸ್ ಬುಕ್ಕಲ್ಲಿ ಬರಿತಿದ್ದೀರಿ ಅಂತಾದರೆ ಪಾಸನ್ನು ಕೊಟ್ಟು ಪಾಯಿಂಟ್ಸ್ ಬುಕ್ಕಲ್ಲಿ ಬರೀರಿ, ಆಯಿತಾ. ಇನ್ನು ಈ ಪುಟದಲ್ಲಿ ಕೂಡ ಇದೆ ನೋಡಿ. ಈ ರೀತಿಯಾಗಿ ಮಾಡಿಕೊಂಡು ಓದ್ಕೊಳ್ಬೇಕಷ್ಟೇ. ಯಾಕಂದರೆ ನಮಗೆ ಪದವಿ ಸಿಗಬೇಕು ಅಂತಂದರೆ ಸ್ವಲ್ಪ ಪ್ರಯತ್ನವನ್ನು ಪಡಬೇಕು ಸ್ನೇಹಿತರೆ. ಒಂದು ಸ್ವಲ್ಪ ಪ್ರಯತ್ನ ಪಟ್ಟರೆ 3 ವರ್ಷದಲ್ಲಿ 3 ವರ್ಷ ಹೋಗೋದು ಕೂಡ ನಮಗೆ ಗೊತ್ತೇ ಆಗೋದಿಲ್ಲ. 3 ವರ್ಷ ಆದಾಗ ನಮಗೆ ಅನಿಸ್ತದೆ, ನಾನು ಡಿಗ್ರಿ ಮಾಡಿದ್ದೇನಲ್ವಾ, ಹೀಗಿತ್ತು, ಪುಸ್ತಕ ನೋಡಿದರೆ ಇಷ್ಟು ದಪ್ಪ ಇತ್ತು, ನಾನು ಹೇಗೆ ಓದ್ಕೊಳ್ಳುವಂಥದ್ದು ಅಂತ ಚಿಂತೆ ಕೂಡ ನಮಗೆ ಕಾಣ್ತಾ ಇತ್ತು. ಫಸ್ಟಿಗೆ ಆ ಪುಸ್ತಕವನ್ನು ನೋಡಿದಾಗ ನಮಗೆ ಅನಿಸುವಂಥದ್ದು ಇಷ್ಟನ್ನು ನಾನು ಓದಲಿಕ್ಕೆ ಉಂಟಾ, ನನಗೆ ಬೇರೆ ಕೆಲಸದ ಜೊತೆಗೆ ನಾನು ಇದನ್ನು ಓದ್ಕೊಳ್ಳಿಕ್ಕೆ ಸಾಧ್ಯವಾ ಎನ್ನುವಂಥ ಹಲವು ಪ್ರಶ್ನೆಗಳು ನಮಗೆ ಬರ್ತದೆ. ಯಾವಾಗ ನಾವು ಒಮ್ಮೆ ತಯಾರಿ ಮಾಡಲಿಕ್ಕೆ ಆರಂಭ ಮಾಡ್ತೇವೋ ಅದಾದ ನಂತರ ಅದನ್ನು ನಾವು ಎಲ್ಲವನ್ನು ಕಲಿತೇವೆ. ತಯಾರಿ ಮಾಡಿ 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 ಏನಾಗ್ತದೆ, ನಮಗೂ ಕೂಡ ಒಂದು ರೀತಿಯ ಅಭ್ಯಾಸ ಆಗಲಿಕ್ಕೆ ಆರಂಭ ಆಗ್ತದೆ. ಅದಕ್ಕೆ ನಾನು ಹೇಳುವಂಥದ್ದು, ಪ್ರತಿಯೊಬ್ಬರು ಕೂಡ, ಈಗ ಎಲ್ಲರೂ ಕೂಡ ದೂರ ಶಿಕ್ಷಣವನ್ನು ನಾವು ಮಾಡ್ತಾ ಇದ್ದೇವೆ ಅಂತಾದರೆ ಪ್ರತಿಯೊಬ್ಬರು ಕೂಡ ಕೆಲಸಕ್ಕೆ ಹೋಗ್ಕೊಂಡು ನಾವು ಮಾಡುವಂಥದ್ದು. ಅದರ ಜೊತೆಗೆ ನಮಗೆ ಮನೆ ಕೆಲಸಗಳೆಲ್ಲ ಇರ್ತದೆ. ಆ ಮನೆ ಕೆಲಸಗಳನ್ನು ಮಾಡಿಕೊಂಡು ನಾವು ಎಲ್ಲವನ್ನು ಮ್ಯಾನೇಜ್ ಮಾಡಿಕೊಂಡು, ಮಕ್ಕಳದ್ದು ಕೂಡ ವಿದ್ಯಾಭ್ಯಾಸ, ಮಕ್ಕಳ ಹೋಮ್ವರ್ಕು ಅದು ಇದು ಎಲ್ಲ ಮಾಡಿಸ್ಕೊಂಡು, ಮನೆ ಕೆಲಸ ಮಾಡಿಕೊಂಡು ಕೆಲಸಕ್ಕೂ ಹೋಗ್ಕೊಂಡು ಓದೋದು ಅಂದರೆ ಅಷ್ಟೊಂದು ಸುಲಭದ ಮಾತಲ್ಲ ಅಲ್ವಾ. ಆದರೆ ನೀವು ತುಂಬ ತಾಳ್ಮೆ ತಗೊಂಡು ನೀವು ಇಷ್ಟೆಲ್ಲ ಓದಬೇಕು ಅಂತಾದರೆ ಏನಾದರೂ ಒಂದು ಸಾಧನೆ ಮಾಡಬೇಕು ಅಂತ ನಾವು ಹೊರಟಿರುವಂಥದ್ದು. ಅದರಿಂದ ಪ್ರತಿಯೊಬ್ಬರಿಗೂ ಸಾಧ್ಯ ಇದೆ, ಖಂಡಿತವಾಗಿಯೂ ಸಾಧ್ಯ ಇದೆ. ಒಂದು ಸ್ವಲ್ಪ ತಾಳ್ಮೆ, ಒಂದು ಸ್ವಲ್ಪ ನಮ್ಮ ಒಂದು ವಿದ್ಯಾಭ್ಯಾಸದ ಕಡೆಗೆ 1 ಗಂಟೆಗಳ ಕಾಲ ನಮಗೆ ನಾವು ಸ್ಪೆಂಡ್ ಮಾಡಬೇಕು. 1 ಗಂಟೆಗಳ ಕಾಲ ಈ ಓದುವಂತಹ ತಯಾರಿಯನ್ನು ಮಾಡಿಕೊಂಡ್ರೆ ನಿಮಗೂ ಕೂಡ ಎಲ್ಲರಂತೆ ಡಿಗ್ರಿ ಸಿಗಲಿಕ್ಕೆ ಏನೂ ಕಷ್ಟ ಇಲ್ಲ ಸ್ನೇಹಿತರೆ. ಆದ್ದರಿಂದ ಸ್ವಲ್ಪ ತಯಾರಿಯನ್ನು ಮಾಡಿಕೊಳ್ಳಿ. ಸ್ವಲ್ಪ ಒಂದು 4 ದಿವಸ ಕಷ್ಟ ಆಗ್ತದೆ, ಅದಾದ ನಂತರ ಅದು ಅಭ್ಯಾಸ ಆಗಲಿಕ್ಕೆ ಆರಂಭ ಆಗ್ತದೆ. ಪ್ರತಿ ದಿವಸ 1 ಗಂಟೆಗಳ ಕಾಲವನ್ನು ಓದಲಿಕ್ಕೆ ಅಂತ ತೆಗೆದಿಡಿ. ನೀವು ಡಿಗ್ರಿ ಪಡೀರಿ, ನೀವು ಪಾಸ್ ಆಗಬೇಕು ಅಂತ ನೀವು ಇಷ್ಟು ಮಾಡಿ. ನಾನು ಮಾಡಿರುವಂಥ ಎಲ್ಲ ವಿಡಿಯೋಗಳನ್ನು ಒಮ್ಮೆ ಕೇಳಿ. ಈಗ ಕನ್ನಡ ಆಗಿರ್ಬೋದು, ಇಂಗ್ಲೀಷ್ ಆಗಿರ್ಬೋದು, ಅದರ ಸಾರಾಂಶವನ್ನೆಲ್ಲ ನೀವು ನಿಮ್ಮ ಬೇರೆ ಕೆಲಸ ಮಾಡುವ ಜೊತೆಗೆ ಆ ವಿಡಿಯೋವನ್ನು ಕೇಳಿ 2-3 ಬಾರಿ ಕೇಳಿಕೊಳ್ಳಿ. ಆವಾಗ ನಿಮ್ಮ ಮನಸ್ಸಲ್ಲಿ ಆನ್ಸರ್ಗಳೆಲ್ಲ ಹಾಗೇ ಇರ್ತದೆ, ಆಯಿತಾ. ನಂತರ ಅದನ್ನು ಬರೀಲಿಕ್ಕೂ ಕೂಡ ಈಸಿ ಆಗ್ತದೆ ಸ್ನೇಹಿತರೆ. ನಾನು ಕೆಲವೊಂದು ವಿಡಿಯೋಗಳನ್ನೆಲ್ಲ ಕೇಳಿ ತಿಳ್ಕೊಂಡು ಕಲ್ತಿರುವಂಥದ್ದು. ಆವಾಗ ನನಗೆ ಅನ್ನಿಸ್ತಾ ಇತ್ತು, ಈ ರೀತಿಯಾಗಿ ವಿಡಿಯೋವನ್ನು ಮಾಡಿ ಯಾರಾದರೂ ಕೊಟ್ಟರೆ ನಾವು ಕೂಡ ನಮ್ಮ ಕೆಲಸದ ಜೊತೆಗೆ ಓದ್ಕೊಳ್ಬೋದಲ್ವಾ ಅಂತ. ಆವತ್ತಿನ ನನಗೆ ಅನಿಸಿರುವಂಥದ್ದು, ನಾನು ಕಲ್ತಿರುವಂಥ ವಿಚಾರವನ್ನು ಇನ್ನೊಂದು 10 ಜನರಿಗೆ ಸಹಾಯ ಆಗಬೇಕು. ಆದ್ದರಿಂದ ನನಗೆ ಎಷ್ಟು ಸಾಧ್ಯವೋ ಅಷ್ಟನ್ನು ವಿಡಿಯೋವನ್ನು ಮಾಡಲಿಕ್ಕೆ ಆರಂಭ ಮಾಡಿರುವಂಥದ್ದು. ನಿಮಗೆಲ್ಲ ನನ್ನ ವೀಡಿಯೋಸ್ ಎಲ್ಲ ಇಷ್ಟ ಆಗ್ತಾ ಇದೆ ಅಂತಾದರೆ ಲೈಕ್ ಕೊಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಲಿಕ್ಕೆ ಮರಿಬೇಡಿ ಸ್ನೇಹಿತರೆ. ಇನ್ನಷ್ಟು ಸಾಧ್ಯ ಆದಷ್ಟು ನಾನು ವಿಡಿಯೋಗಳನ್ನು ಮಾಡಲಿಕ್ಕೆ ಪ್ರಯತ್ನಿಸ್ತೇನೆ. ಇವಿಷ್ಟು ಆದರೆ ನೀವು ಪ್ರಥಮ BA ಇಂಗ್ಲೀಷ್ನಲ್ಲಿ ಯಾರೆಲ್ಲ ಪ್ರಥಮ BA ಇಂಗ್ಲೀಷ್ ಪರೀಕ್ಷೆಯನ್ನು ಬರೀತಿದ್ದೀರೋ ಅವರಿಗೆ ಇದೆಲ್ಲ ಸಂಪೂರ್ಣವಾಗಿ ಆಯಿತು. ಇವಿಷ್ಟು ಪ್ರಶ್ನೆ ಪತ್ರಿಕೆಯಲ್ಲಿ ಬರುವಂಥದ್ದು. ಸಿನೋನಿಮಸ್ ಮತ್ತು ಅನಟೋನಿಮಸ್ ಗ್ರಾಮರಲ್ಲಿ ಕಲಿಯಿರಿ. 1 ವರ್ಡ್ ಸಬ್ಸ್ಟಿಟ್ಯೂಟ್ ನಾನೀಗ ತೋರಿಸಿರುವಂಥದ್ದು, ಅದನ್ನು ಕೂಡ ಕಲೀಲಿಕ್ಕೆ ಸಾಧ್ಯ ಆದರೆ ಕಲೀರಿ. ಇನ್ನು ಐಡಮಸ್ ಇರ್ಬೋದು, ಚೇಂಜ್ ವಾಯ್ಸ್, ಅದೆಲ್ಲ ನಿಮಗೆ ಸಾಧ್ಯ ಇದ್ದರೆ ಮಾತ್ರ ಕಲೀರಿ. ಸುಮ್ಮನೆ ಚಿಂತೆ ಮಾಡಿಕೊಂಡು ಅದನ್ನು ಓದಲಿಕ್ಕೆ ಹೋಗಬೇಡಿ. ಎಕ್ಸ್ಪಾಂಡ್ ಮಾಡುವುದನ್ನು ಕಲೀರಿ. ಯಾಕಂದರೆ ತುಂಬ ಬರಿಬೇಕು ಅಂತ ಇಲ್ಲ, ಅಲ್ಲಿ 2 ಎಕ್ಸ್ಪಾಂಡ್ ಮಾಡಲಿಕ್ಕೆ ಬರೆಯುವಂಥದ್ದು 5 ಅಂಕಕ್ಕೆ ಕೊಡ್ತಾರೆ. 1 ಪುಟದಷ್ಟು ಬರೆದ್ರೆ ಸಾಕು. ನೀವು ಅದನ್ನು ಏನು ಬರಿಬೇಕು ಅಂತ ಹೇಳಿದರೆ ನಿಮಗೆ ಏನು ವಿಷಯ ಗೊತ್ತಾಗ್ತದೆ ಅಂದರೆ ಅವರಲ್ಲಿ ಕೊಟ್ಟಿರುವಂಥ ಟಾಪಿಕ್ಕಿಗೆ ಸಂಬಂಧಪಟ್ಟಂತೆ ಅದನ್ನು ಬರಿತಾ ಹೋಗುವಂಥ ಕೆಲಸವನ್ನು ಮಾಡುವಂಥದ್ದು ಅಷ್ಟೇ. ಎಷ್ಟು ಸಾಧ್ಯವೋ ಅಷ್ಟನ್ನು ಬರಿತಾ ಹೋಗಿ. ಪಾಯಿಂಟ್ಸ್ ರೀತಿಯಲ್ಲಿ ಆದರೂ ಬರೀರಿ, ಅಥವಾ ನಿಮಗೆ ಆ ಒಂದು ವಿವರಣೆಯನ್ನು ಹೇಗೆ ಕೊಡಲಿಕ್ಕೆ ಸಾಧ್ಯವೋ ಅದೇ ರೀತಿಯಲ್ಲಿ ಕೊಡ್ತಾ ಹೋಗಿ ಸ್ನೇಹಿತರೆ. ಇನ್ನು ಪ್ಯಾಸೇಜ್ ಓದ್ಕೊಳ್ಳಿ, ಆ ಪ್ರಶ್ನೆ ಕೊಟ್ಟಿರುವಂಥ ಸಾಲುಗಳನ್ನು ಹುಡುಕೊಂಡು ಆ ಸಾಲುಗಳನ್ನೇ ಬರೆಯಿರಿ. ಇನ್ನು ಸೆಕ್ಷನ್ ಸಿಯಲ್ಲಿ ಕ್ವಶನ್ಸ್ ಇರುವಂಥದ್ದು, ಸೆಕ್ಷನ್ ಬಿಯಲ್ಲಿ ಕೂಡ ಕ್ವಶನ್ ಆನ್ಸರ್ ಇರುವಂಥದ್ದು, ಸೆಕ್ಷನ್ ಎಯಲ್ಲಿ ಏನು ಮಾಡ್ತಾರೆ, ಟಿಪ್ಪಣಿ ಬರೀಲಿಕ್ಕೆ ಅನೋಟೇಟ್. ಯಾವಾಗ ನೀವು ಸಮ್ಮರಿಯನ್ನು ಸರಿಯಾಗಿ ಕಲಿತಿರೋ ಅಂತಹ ಸಂದರ್ಭದಲ್ಲಿ ನೀವು ಅನೋಟೇಟ್ ಬರೀಲಿಕ್ಕೆ ಏನೂ ಕೂಡ ಕಷ್ಟ ಆಗೋದಿಲ್ಲ. ಅನೋಟೇಟ್ ಎಂದರೆ ಟಿಪ್ಪಣಿ ಬರೀಲಿಕ್ಕೆ. ಅಲ್ಲಿ ನೀವು ನೆನಪಲ್ಲಿ ಇಟ್ಕೊಳ್ಬೇಕಾಗಿರುವಂಥ ಸಂಗತಿ ಏನು ಅಂತ ಹೇಳಿದರೆ, ಈ ಒಂದು ಸಾಲುಗಳನ್ನು ದಿಸ್ ಲೈನ್ ಈಸ್ ಸೆಲೆಕ್ಟೆಡ್ ಫ್ರಮ್ ಯಾವ ಪೊಯೆಟ್ರಿ, ಆ ಒಂದು ಹೆಸರನ್ನು ಬರೀಬೇಕು. ಡಫೋಡಿಲ್ಸ್,
ದಿಸ್ ಪೊಯೆಟ್ರಿ ರಿಟನ್ ಬೈ ವಿಲಿಯಂ ವರ್ಡ್ಸ್ವರ್ತ್. ಕ್ಷಮಿಸಿ, ವಿಲಿಯಂ ವರ್ಡ್ಸ್ವರ್ತ್. ಈ ರೀತಿಯಾಗಿ ಎನೋಟೇಟ್ ಬರಿಬೇಕಾದ್ರೆ, ಟಿಪ್ಪಣಿ ಬರೀಬೇಕಾದ್ರೆ ಆ ಒಂದು ಕವಿತೆಯ ಹೆಸರು ಮತ್ತು ಕವಿಯ ಹೆಸರು ಸರಿಯಾಗಿ ಬರೀಬೇಕು. ಅದರಿಂದ ನೀವು ಕವಿತೆಯ ಹೆಸರು ಮತ್ತು ಕವಿಯ ಹೆಸರನ್ನು ಸ್ಪೆಲ್ಲಿಂಗ್ ಸಮೇತ ಕಲೀರಿ. ಸ್ಪೆಲ್ಲಿಂಗನ್ನು ಸರಿಯಾಗಿ ಕಲೀರಿ. ಕವಿಯ ಹೆಸರನ್ನೆಲ್ಲ ತಪ್ಪು ಬರಿಬಾರ್ದು. ಅದರಿಂದ ಸರಿಯಾಗಿ ಬರಿಬೇಕು. ಅದಾದ ನಂತರ ನೀವು ಕಲ್ತಿರುವಂತಹ ಸಮ್ಮರಿಯನ್ನು ಬರಿತಾ ಹೋಗಿ. ಇಷ್ಟು ಮಾಡಿ ನೀವು ಪರೀಕ್ಷೆಗೆ ಹೋಗಿ ಬರೆದು ಬನ್ನಿ. ನೀವು ಇಷ್ಟು ಮಾಡಿ ಪರೀಕ್ಷೆಗೆ ಹೋಗಿ ಬರೆದಂತಹ ಪ್ರತಿಯೊಬ್ಬರೂ ಕೂಡ ಇಂಗ್ಲೀಷ್ನಲ್ಲಿ ನಾನು ಹೇಳ್ತೇನೆ 100ಕ್ಕೆ 100% ಪಾಸ್ ಆಗ್ತೀರಾ. ಅದರಿಂದ ಚಿಂತೆ ಮಾಡಬೇಡಿ, ಆರಾಮದಲ್ಲಿ ಓದ್ಕೊಳ್ಳಿ. ಪ್ರತಿ ದಿವಸ 1 ಗಂಟೆಗಳ ಕಾಲ ನಿಮ್ಮ ಅಭ್ಯಾಸಕ್ಕಾಗಿ ತೆಗೆದಿಡಿ. ಮತ್ತೊಂದು ವಿಚಾರ ಅಂದರೆ, ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂಥ ಎಲ್ಲ ಪ್ರಶ್ನೆಗೆ ಉತ್ತರವನ್ನು ಬರೆದು ಬನ್ನಿ. ಸ್ಕಿಪ್ ಮಾಡಬೇಡಿ, ಯಾವುದನ್ನು ಕೂಡ ಬಿಟ್ಟು ಬರಬೇಡಿ. ಗೊತ್ತಿಲ್ಲ ಅಂತ ಹೇಳಿ ಅದನ್ನು ಬಿಟ್ಟು ಬರಬೇಡಿ. ನಿಮಗೆ ಏನು ತೋಚ್ತದೋ, ನಿಮಗೆ ಏನೆಲ್ಲ ಬರೀಲಿಕ್ಕೆ ಸಾಧ್ಯವೋ ಅದನ್ನೇ ಬರೆದು ಬನ್ನಿ. ಇದು ನಾನು ನಿಮಗೆ ಒಂದು ಟಿಪ್ಸ್ ಅಂತ ಹೇಳ್ತಾ ಇರುವಂಥದ್ದು. ಯಾಕಂದರೆ ನೀವು ಗೊತ್ತಿಲ್ಲ ಅಂತ ಹೇಳಿ ಎಷ್ಟೋ ಜನ ಏನು ಮಾಡ್ತೀರಾ, ಬಿಟ್ಟು ಬರ್ತೀರಾ, ಅದಕ್ಕೆ ಬರೆಯದೇ ಬರ್ತೀರಾ. ಅಟ್ಲೀಸ್ಟ್ ನಿಮಗೆ ಅದಕ್ಕೆ ಏನೆಲ್ಲ ಸಾಧ್ಯ ಅಥವಾ ಇಲ್ಲಿಂದ ಆದರೂ ನೀವು ಕೇಳಿರ್ತೀರ, ಒಂದು ಸ್ವಲ್ಪ ವಿಚಾರ ಆದರೂ ಕೇಳಿರ್ತಾರೆ ಅಲ್ವಾ, ಅದಕ್ಕೆ ಸಂಬಂಧಪಟ್ಟದ್ದು ಅದನ್ನೇ ಬರೆದು ಬನ್ನಿ. ಎಷ್ಟು ವಿವರಿಸಲಿಕ್ಕೆ ಸಾಧ್ಯವೋ ಅಷ್ಟನ್ನು ವಿವರಿಸಿ. ಯೋಚನೆ ಮಾಡ್ಕೊಂಡು ಕೂತ್ಕೊಳ್ಬೇಡಿ, ಬರಿತಾ ಹೋಗಿ. ನೀವು ಬರಿತಾ ಹೋದ ತಕ್ಷಣ ನಿಮ್ಮ ಮನಸ್ಸು ಏನು ಮಾಡಿರ್ತದೆ ಅಂದರೆ, ಇನ್ನಷ್ಟು ವಿಚಾರಗಳನ್ನು ನಿಮಗೆ ಹೊಳೆಯೋ ರೀತಿಯಲ್ಲಿ ಮಾಡ್ತದೆ, ಇನ್ನಷ್ಟು ವಿಚಾರಗಳನ್ನು ನಿಮಗೆ ತರ್ತದೆ. ಆವಾಗ ನೀವು ಅದನ್ನು ಇನ್ನಷ್ಟು ಜಾಸ್ತಿ ವಿಚಾರವನ್ನು ಬರಿತಾ ಹೋಗ್ಬೋದು ಸ್ನೇಹಿತರೆ. ಧನ್ಯವಾದಗಳು. ಇನ್ನು ಇಂಗ್ಲೀಷ್ನಲ್ಲಿ ಸಂಪೂರ್ಣವಾಗಿ ನಾವು ಎಲ್ಲವನ್ನು ಕೂಡ ಕಲಿತುಕೊಂಡೆವು. ಪೊಯೆಟ್ರಿಯ ಸಮ್ಮರಿ, ಪಾಠದ ಸಮ್ಮರಿ, ಹಾಗೆ ಗೈಡಿನ ಬಗ್ಗೆ, ಗ್ರಾಮರ್ನ ಬಗ್ಗೆ ಎಲ್ಲ ಕೂಡ ನಮಗೆ ಅಭ್ಯಾಸ ಮಾಡಿ ಆಯಿತು. ಅದನ್ನೆಲ್ಲ ಕೂಡ ನಾನು ಪ್ಲೇಲಿಸ್ಟಲ್ಲಿ ಹಾಕಿರ್ತೇನೆ. ನಿಮ್ಮ ಸಮಯವನ್ನು ನೋಡಿಕೊಂಡು ನಿಮ್ಮ ಫ್ರೀಯ ಟೈಮಿಗೆ ಅಥವಾ ನೀವು ಕೆಲಸ ಮಾಡ್ತಾ ಇರುವಾಗ ಆ ವಿಡಿಯೋವನ್ನು ಆನ್ ಮಾಡಿ ಕೇಳ್ತಾ ಹೋಗಿ ಸ್ನೇಹಿತರೆ. ಸಾಧ್ಯ ಆದಷ್ಟು ಕೇಳ್ತಾ ನೀವು ಅದನ್ನು 2-3 ಬಾರಿ ಕೇಳಿದಾಗ ನಿಮ್ಮ ಮನಸ್ಸಲ್ಲಿ ಆ ಉತ್ತರಗಳು ಉಳಿಲಿಕ್ಕೆ ಸಾಧ್ಯ ಆಗ್ತದೆ. ಆ ರೀತಿಯಾಗಿ ಮಾಡಿಕೊಂಡು ಓದ್ಕೊಳ್ಳಿ, ಪದವಿಯನ್ನು ಪಡ್ಕೊಳ್ಳಿ ಸ್ನೇಹಿತರೆ. ಧನ್ಯವಾದಗಳು.